ಸುಮನ ತನುವ ನಮ್ಮ ಪ್ರಭುವಿನ ಆಲಯಕ್ಕೆ. ಆನಂದದ ಸುಸಮಯವಿದು, ನಾ ಬಂದೆ ಪೂಜಿಸಲು. ಸಂತೋಷದ ಸುನಾದದಲ್ಲಿ ನಿನ್ನಲ್ಲಿ ನೆಲೆಸಿರಲು. ಓ ದೇವರೇ ಕರುಣಾಮಯನೇ, ಆ ದಯಾಮಯನೇ, ಬಂದೆವು ನಿನ್ನಾಲಯಕ್ಕೆ, ದೇವಾಲಯಕ್ಕೆ. ಬಂದಿರಿ ದೇವಾಲಯಕ್ಕೆ, ಭುಜ ದೇವನ ದರ್ಶನಕ್ಕೆ. ಪೂಜೆಯ ಸಮಯವಿದು, ಬೇಡುವ ವೇಳೆಯಿದು. ನಮ್ಮಯ ಪ್ರಾರ್ಥನೆಯ ಆಲಿಸಿ ದೃಢಪಡಿಸು. ದೇವರೇ ನಿನ್ನ ಕೃಪೆಗಳಿಗೆ ಕರವ ಮುಗಿದು ವಂದಿಸುವೆವು. ಆತ್ಮನೇ ನನ್ನ ಸ್ಥಿರಪಡಿಸಿ ಕರವ ಹಿಡಿದು ಮುನ್ನಡೆಸು. ವಂದನೆ ವಂದನೆ, ಆನಂದದ ಸುಸಮಯವಿದು, ನಾ ಬಂದೆ ಪೂಜಿಸಲು. ಓ ದೇವನೇ ಕರುಣಾಮಯನೇ, ವಾ ದಯಾಮಯನೇ, ಬಂದೆವು ನಿನ್ನಾಲಯಕ್ಕೆ, ದೇವಾಲಯಕ್ಕೆ. ಬಂದಿರಿ ದೇವಾಲಯಕ್ಕೆ, ಭುಜ ದೇವನ ದರ್ಶನಕ್ಕೆ. ದೇವರ ವಾಕ್ಯವದು ನಮ್ಮಯ ನಂಬಿಕೆಯು, ನಮ್ಮಯ ದೇಹವದು ನಿನ್ನಯ ಆಲಯವು. ಪ್ರಾರ್ಥನೆ ನಮ್ಮ ಅನುದಿನದ ಫಲವು, ಒಲವು, ನೆಮ್ಮದಿಯು. ದೇವರೇ ನನ್ನ ಕಾಣಿಕೆಯ ಕರುಣಾಮನದಿ ಸ್ವೀಕರಿಸು. ವಂದನೆ ವಂದನೆ, ಬಂದಿರಿ ದೇವಾಲಯಕ್ಕೆ, ಭುಜ ದೇವನ ದರ್ಶನಕ್ಕೆ. ತಂದಿರಿ ಸುಮನ ತನುವ ನಮ್ಮ ಪ್ರಭುವಿನ ಆಲಯಕ್ಕೆ. ಆನಂದದ ಸುಸಮಯವಿದು, ನಾ ಬಂದೆ ಪೂಜಿಸಲು. ಸಂತೋಷದ ಸುನಾದದಲ್ಲಿ ನಿನ್ನಲ್ಲಿ ನೆಲೆಸಿರಲು. ಓ ದೇವನೇ ಕರುಣಾಮಯನೇ, ವಾ ದಯಾಮಯನೇ, ಬಂದೆವು ನಿನ್ನಾಲಯಕ್ಕೆ, ದೇವಾಲಯಕ್ಕೆ. ಬಂದಿರಿ ದೇವಾಲಯಕ್ಕೆ, ಭುಜ ದೇವನ ದರ್ಶನಕ್ಕೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿವ್ಯ ಬಲಿಪೂಜೆಯನ್ನು ದೇವರಿಗೆ ಕೃತಜ್ಞತೆ ಬಲಿಪೂಜೆಯಾಗಿ ಸ್ಮಿತಾ ಅವರ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಈ ದಿವ್ಯ ಬಲಿಪೂಜೆಯನ್ನು ಸಂತ ಫ್ರಾನ್ಸಿಸ್ ಝೇವಿಯರ್ ಅವರಿಗೆ ಕೃತಜ್ಞತೆ ಬಲಿಪೂಜೆಯಾಗಿ ಫ್ಲಾವಿಯಾ ಸಗಾಯರಾಜು ಅವರ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಈ ದಿವ್ಯ ಬಲಿಪೂಜೆಯನ್ನು ಸಂತ ಫ್ರಾನ್ಸಿಸ್ ಝೇವಿಯರ್ ಅವರಿಗೆ ಕೃತಜ್ಞತೆ ಬಲಿಪೂಜೆಯಾಗಿ ರೂಪಾ ಡೇವಿಡ್ ಅವರ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿವ್ಯ ಬಲಿಪೂಜೆಯನ್ನು ನೆರವೇರಿಸಲು ನಮ್ಮ ಮಧ್ಯದಲ್ಲಿ ಆಗಮಿಸುವವರು ಅತಿ ವಂದನೆಯ ಸ್ವಾಮಿ ಜೋಸೆಫ್ ಮೆನೆಜಿಸ್ ರವರು. ಇವರು ನಮ್ಮ ವೇಳಾಂಗಣಿ ಮಾತೆ ಯಲಹಂಕ ನ್ಯೂ ಟೌನ್ನ ಧರ್ಮ ಕೇಂದ್ರದ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇತ್ತೀಚೆಗೆ ಇನ್ಫೆಂಟ್ ಜೀಸಸ್ ಶ್ರೈನ್ ಅದರಲ್ಲಿ ಅಧಿಕಾರಿಯಾಗಿ ಹಾಗೂ ಧರ್ಮ ಕೇಂದ್ರದ ಗುರುಗಳಾಗಿ ವಿವೇಕ್ ನಗರ್ನಲ್ಲಿ ಸೇವೆ ಮಾಡಿ ಇವತ್ತು ನಮ್ಮ ಮಧ್ಯದಲ್ಲಿ ಆಗಮಿಸಿದ್ದಾರೆ. ಅವರ ಎಲ್ಲ ಕೋರಿಕೆಗಳಿಗಾಗಿಯೂ
ಈ ದಿವ್ಯ ಬಲಿ ಪೂಜೆ ಅರ್ಪಿಸಲಾಗುವುದು. ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಹಬ್ಬದ ಕೊನೆಯ ಕಾರ್ಯಕ್ರಮ ದೇವರಿಗೆ ಕೃತಜ್ಞತೆಯನ್ನ ಸಮರ್ಪಣೆ ಮಾಡುವುದು. ಕಳೆದ ವರ್ಷದಲ್ಲಿ ದೇವರು ನಮಗೆ ನಾನಾ ರೀತಿಯ ಆಶೀರ್ವಾದಗಳನ್ನ, ವರಪ್ರಸಾದಗಳನ್ನ ಸಂತ ಫ್ರಾನ್ಸಿಸ್ ಸೇವಿಯರವರ ಮುಖಾಂತರ ಅನುಗ್ರಹಿಸಿದ್ದಾರೆ. ತುಂಬು ಹೃದಯದಿಂದ ದೇವರನ್ನು ವಂದಿಸುತ್ತಾ, ಫ್ರಾನ್ಸಿಸ್ ಸೇವಿಯರವರ ಮುಖಾಂತರ ಈ ಧರ್ಮ ಕೇಂದ್ರಕ್ಕೂ ನಮಗೂ ಮಾಡಿದ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ವಂದಿಸೋಣ. ವಿಶೇಷವಾಗಿ ಇಂದು ನಮಗೆ ನೀಡಿರುವ ಈ ಧರ್ಮ ಕೇಂದ್ರದ ಗುರುಗಳಾದ ಆಲ್ಬನ್ ಅತಿ ಉತ್ಸಾಹಭರಿತ ಗುರುಗಳಾಗಿ ಬಹಳಷ್ಟು ಆಸಕ್ತಿ ವಹಿಸಿ ಎಲ್ಲ ಕೆಲಸ ಕಾರ್ಯಗಳನ್ನ ಬಹಳ ನಿಷ್ಠೆಯಿಂದ ನೆರವೇರಿಸುತ್ತಿದ್ದಾರೆ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ನಮಗೆ ಕಾನ್ವೆಂಟ್ನಲ್ಲಿ ಸಿಸ್ಟರ್ಗಳನ್ನು ಕೊಟ್ಟು ಅವರ ಮುಖಾಂತರ ದೇವರ ಧರ್ಮಸಭೆ ಸೇವೆ ಮುಂದುವರಿಸಲು ದೇವರು ಅವಕಾಶ ಮಾಡಿದ್ದಾರೆ. ಆ ಕನ್ಯಾ ಭಗಿನಿಯರಿಗಾಗಿಯೂ ನಾವು ಪ್ರಾರ್ಥಿಸಬೇಕು. ಮತ್ತು ಧರ್ಮ ಕೇಂದ್ರದ ಪ್ರತಿಯೊಂದು ಕುಟುಂಬ ದೇವರ ಪ್ರೀತಿಯ ಕುಟುಂಬವಾಗಿದೆ. ಪ್ರತಿಯೊಂದು ಕುಟುಂಬ ಶುಭ ಸಂದೇಶ ಪ್ರಚಾರಕರ ಕೇಂದ್ರವಾಗಿ ಮಾರ್ಪಡಬೇಕು ಎಂಬುದು ದೇವರ ಆಶಯ ಮತ್ತು ಜಗದ್ಗುರುಗಳಾದ 2ನೇ ಜಾನ್ ಪಾಲ್ ರವರು ಬಯಸಿದ್ದು. ಆದ್ದರಿಂದ ನಮ್ಮೆಲ್ಲರ ಕುಟುಂಬಗಳನ್ನ ಸಂತ ಫ್ರಾನ್ಸಿಸ್ ಸೇವಿಯರರ ಮುಖಾಂತರ ದೇವರಿಗೆ ಸಮರ್ಪಿಸೋಣ. ನಮ್ಮ ಕುಟುಂಬಗಳು ದೈವಿ ಕುಟುಂಬಗಳಾಗಲಿ, ನಮ್ಮ ಮಕ್ಕಳು ದೇವರ ಪ್ರೀತಿಯ ಮಕ್ಕಳಾಗಿ ಮಾರ್ಪಡಲಿ ಎಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಪೂಜಾ ಬಲಿ ನೆರವೇರಿಸಲು ನಾವು ಯೋಗ್ಯರಾಗುವಂತೆ ನಾವು ಮಾಡಿದ ಎಲ್ಲ ಪಾಪಗಳಿಗಾಗಿ, ತಪ್ಪುಗಳಿಗಾಗಿ ದೇವರಲ್ಲಿ ಕ್ಷಮಾಪಣೆಯನ್ನು ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿ ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸುಧಾಕನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ಪ್ರಭುದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಈಶ್ವರೇ ದಯೆ ತೋರಿ, ಈಶ್ವರೇ ದಯೆ ತೋರಿ, ಈಶ್ವರೇ ದಯೆ ತೋರಿ, ಈಶ್ವರೇ ದಯೆ ತೋರಿ.
ಮೌನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಮೌನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಪ್ರಭು ದೇವರೇ ಸ್ವರ್ಗದ ರಾಜರೇ, ಸರ್ವಶಕ್ತ ಏವ ಪಿತರಿ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮೌನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ನೀವರ ಕುರಿ ಮಾರಿ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಬಹುನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ, ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮೌನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್, ಆಮೆನ್. ಪ್ರಾರ್ಥಿಸೋಣ. ದೇವರೇ, ಸಂತ ಫ್ರಾನ್ಸಿಸ್ ಜೇವಿಯರವರ ಬೋಧನೆಯ ಮೂಲಕ ನಮ್ಮ ದೇಶದಲ್ಲಿ ಅಪಾರ ಜನತೆಯನ್ನು ನಿಮಗಾಗಿ ಸಂಪಾದಿಸಿದ್ದೀರಿ. ವಿಶ್ವಾಸಿಗಳ ಹೃದಯಗಳು ಅದೇ ಉತ್ಸಾಹದಿಂದ ವಿಶ್ವಾಸಕ್ಕಾಗಿ ಅತ್ತಿ ಉರಿಯಲಿ ಮತ್ತು ಧರ್ಮಸಭೆಯು ಎಲ್ಲೆಲ್ಲೂ ಹೇರಳ ಸಂತತಿಯನ್ನು ಪಡೆದು ಹರ್ಷಿಸಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಪ್ರವಾದಿ ಯೆಶಾಯನ ಗ್ರಂಥದಿಂದ ಇಂದಿನ ಮೊದಲನೇ ವಾಚನ. ಅಧ್ಯಾಯ 11, ವಾಕ್ಯಗಳು 1-10. ಜೆಸೆಯನ ಬುಡದಿಂದ ಒಡೆಯುವುದೊಂದು ಚಿಗುರು, ಅದರ ಬೇರಿನಿಂದ ಫಲಿಸುವುದೊಂದು ತಳಿರು. ನೆಲೆಸುವುದಾತನ ಮೇಲೆ ಜ್ಞಾನ, ವಿವೇಕದಾಯಕ ಆತ್ಮ, ಶಕ್ತಿ ಸಮಾಲೋಚನೆಯನ್ನೀಯುವ ಆತ್ಮ, ಸರ್ವೇಶ್ವರನ ಅರಿವನ್ನು ಭಯವನ್ನು ಹುಟ್ಟಿಸುವ ಆತ್ಮ. ಹೌದು, ನೆಲೆಸುವುದಾತನ ಮೇಲೆ ಸರ್ವೇಶ್ವರನ ಆತ್ಮ. ಸರ್ವೇಶ್ವರನ ಭಯಭಕ್ತಿ ಆತನಿಗೆ ಪರಿಮಳದಂತೆ. ತೀರ್ಪಿಡನಾತ ಕಣ್ಣಿಗೆ ತೋಚಿದಂತೆ, ನಿರ್ಣಯಿಸನಾತ ಕಿವಿಗೆ ಬಿದ್ದಂತೆ. ಆದರೆ ಬಡಬಗ್ಗರಿಗೆ ತೀರ್ಪಿಡುವನು ನ್ಯಾಯ ನೀತಿಯಿಂದ, ನಾಡ ದಲಿತರಿಗೆ ನಿರ್ಣಯಿಸುವನು ಯಥಾರ್ಥತೆಯಿಂದ. ದಂಡಿಸುವನು ಲೋಕವನ್ನು ನುಡಿಯೆಂಬ ದಂಡದಿಂದ, ಕೊಲ್ಲುವನು ಕೆಡುಕರನ್ನು ಉಸಿರೆಂಬ ಕತ್ತಿಯಿಂದ. ಸಧರ್ಮವೇ ಆತನಿಗೆ ನಡುಗಟ್ಟು, ಪ್ರಾಮಾಣಿಕತೆಯೇ ಸೊಂಟಪಟ್ಟಿ. ಬಾಳುವವು ತೋಳ ಕುರಿಮರಿಗಳು ಒಂದಿಗೆ, ಮಲಗುವವು ಮೇಕೆ ಚಿರತೆಗಳು ಜೊತೆಗೆ. ಮೊಲೆಯನ್ನೀಯುವವು ಕರು ಕೇಸರಿಗಳು ಒಟ್ಟಿಗೆ. ನಡೆಸುವುದವುಗಳನ್ನು ಚಿಕ್ಕ ಮಗು ಮೇಯಿಸುವುದಕ್ಕೆ. ಮೇಯುವವು ಕರಡಿ ಆಕಳುಗಳು ಒಟ್ಟಿಗೆ, ಮಲಗುವವು ಅವುಗಳ ಮರಿಗಳು ಜೊತೆಗೆ. ಎತ್ತಿನ ಹುಲ್ಲು ಮೇವಾಗುವುದು ಸಿಂಹಕ್ಕೆ, ಆಡುವುದು ಮೊಲೆಗೂಸು ನಾಗರ ಹುತ್ತದ ಮೇಲೆ. ಕೈ ಹಾಕುವುದು ಮೊಲೆಬಿಟ್ಟ ಮಗು ಹಾವಿನ ಬಿಲ್ಲದ ಒಳಗೆ. ಹಾನಿಯನ್ನು ಕೇಡನ್ನು ಮಾಡರಾರು ನನ್ನ ಪರ್ವತದ ಮೇಲೆ. ಸಮುದ್ರದಂತೆ ತುಂಬಿರುವುದು ಸರ್ವೇಶ್ವರನ ಜ್ಞಾನ ಧರೆಯ ಮೇಲೆ. ಆ ದಿನದಂದು ಜೆಸ್ಸಾಯನ ಸಂತಾನದ ಕುಡಿ ಸರ್ವ ಜನಾಂಗಗಳಿಗೆ ಧ್ವಜಪ್ರಾಯವಾಗಿ ನಿಲ್ಲುವುದು. ಆತನನ್ನು ರಾಷ್ಟ್ರಗಳು ಆಶ್ರಯಿಸುವವು. ವೈಭವದಿಂದಿರುವುದಾತನ ವಿಶ್ರಾಂತಿ ನಿಲಯವು. ಪ್ರಭುವಿನ ವಾಕ್ಯ. ಜೊತೆಯಾಗಿ ನಡೆವೆ ದೇವಾ, ನೀ ತೋರಿದ ಹಾದಿಯಲಿ. ಜಗವನ್ನೇ ಮರೆಯುವೆ ದೇವಾ, ನೀನಿದ್ದರೆ ನನ್ನ ಬಳಿಯಲ್ಲಿ. ಜಗಜ್ಯೋತಿಯು ನೀನು, ಜೀವದೊಡೆಯನು ನೀನು. ಜಗಜ್ಯೋತಿಯು ನೀನು, ಜೀವದೊಡೆಯನು ನೀನು. ಈ ಬದುಕಿನ ಸಂಗಾತಿ ನೀನು, ಈ ಬದುಕಿನ ಸಂಗಾತಿ ನೀನು.
ಪ್ರಭುವೇ, ಧನ್ಯ ಹೃದಯವ ನಿನಗೆ ನಾನೀಡುವೆ. ಈ ಜೀವನ ನಿನ್ನದು ಪ್ರಭುವೇ, ಧನ್ಯ ಹೃದಯವ ನಿನಗೆ ನಾನೀಡುವೆ. ಜೊತೆ ನಡೆವ ನೆರಳಂತೆ ಬದುಕಿನ ಪಯಣ, ನಿರಂತರ ಸಾಗಲಿ ಸಾಕ್ಷಿಯ ಪಯಣ. ಜೊತೆ ನಡೆವ ನೆರಳಂತೆ ಬದುಕಿನ ಪಯಣ, ನಿರಂತರ ಸಾಗಲಿ ಸಾಕ್ಷಿಯ ಪಯಣ. ಸಾಕ್ಷಿಯ ಪಯಣ ಜೊತೆಯಾಗಿ ನಡೆವೆ ದೇವಾ, ನೀ ತೋರಿದ ಹಾದಿಯಲಿ. ಜಗವನ್ನೇ ಮರೆಯುವೆ ದೇವಾ, ನೀನಿದ್ದರೆ ನನ್ನ ಬಳಿಯಲ್ಲಿ. ಯೇಸು ಕ್ರಿಸ್ತರು ಎಲ್ಲ ಮಾನವರನ್ನು ಕಾಪಾಡುವರು. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ಇಂದಿನ 2ನೆಯ ವಾಚನ. ಸಹೋದರರೇ, ಪ್ರಾಚೀನ ಗ್ರಂಥದಲ್ಲಿ ಬರೆದಿರುವುದೆಲ್ಲವೂ ನಮ್ಮ ಉಪದೇಶಕ್ಕಾಗಿಯೇ ಬರೆಯಲಾಗಿದೆ. ಪವಿತ್ರ ಗ್ರಂಥ ಪಠಣದಲ್ಲಿ ದೊರಕುವ ಸ್ಮರಣೆ ಮತ್ತು ಉತ್ತೇಜನದಿಂದಾಗಿ ನಾವು ನಿರೀಕ್ಷೆಯಾಗಬೇಕೆಂದೇ ಇವೆಲ್ಲ ಬರೆಯಲಾಗಿದೆ. ಈ ಸ್ಮರಣೆ ಮತ್ತು ಉತ್ತೇಜನದ ಮೂಲವಾಗಿರುವ ದೇವರು ನೀವೆಲ್ಲರೂ ಕ್ರಿಸ್ತ ಯೇಸುವನ್ನು ಅನುಸರಿಸುತ್ತಾ ಒಮ್ಮನಸ್ಸಿನಿಂದ ಬಾಳುವಂತೆ ಮಾಡಲಿ. ಹೀಗೆ ಒಮ್ಮನಸ್ಸಿನಿಂದಲೂ ಒಕ್ಕೊರಳಿನಿಂದಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯನ್ನು ದೇವರನ್ನು ಕೊಂಡಾಡುವಂತಾಗಲಿ. ಕ್ರಿಸ್ತ ಯೇಸು ನಿಮ್ಮನ್ನು ಅಂಗೀಕರಿಸಿದಂತೆ ದೇವರ ಮಹಿಮೆಗಾಗಿ ನೀವು ಸಹ ಒಬ್ಬರನ್ನೊಬ್ಬರು ಅಂಗೀಕರಿಸಿರಿ. ದೇವರು ನಿಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸಿ ತಮ್ಮ ಪ್ರಾಮಾಣಿಕತೆಯನ್ನು ವ್ಯಕ್ತಪಡಿಸುವಂತೆ ಮತ್ತು ದೇವರು ತೋರಿದ ಕರುಣೆಗಾಗಿ ಅವರನ್ನು ಯಹೂದ್ಯರಾದವರು ಸಹ ಸ್ತುತಿಸಲು ಸಾಧ್ಯವಾಗುವಂತೆ ಕ್ರಿಸ್ತ ಯೇಸು ಯಹೂದ್ಯರಿಗೆ ಅಧೀನರಾದರು. ಇದಕ್ಕೆ ಸದೃಶ್ಯವಾಗಿ ಪವಿತ್ರ ಗ್ರಂಥದಲ್ಲಿ ಹೀಗೆಂದು ಹೇಳಲಾಗಿದೆ: ಈ ಕಾರಣದಿಂದ ನಾನು ಯಹೂದ್ಯರಲ್ಲದವರ ನಡುವೆ ನಿಮ್ಮನ್ನು ಕೊಂಡಾಡುವೆನು, ನಿಮ್ಮ ನಾಮವನ್ನು ಸಂಕೀರ್ತಿಸುವೆನು. ಪ್ರಭುವಿನ ವಾಕ್ಯ. ಹಾಡಿರಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಎಲ್ಲ ಹಾಡಿರಿ ಹಲ್ಲೆಲೂಯಾ, ಹಲ್ಲೆಲೂಯಾ.
ಪ್ರಭು ನಿಮ್ಮೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಸ್ನಾನಿಕ ಯೋವಾನನು ಜುದೇಯ ಪ್ರಾಂತ್ಯದ ಬೆಂಗಾಡಿಗೆ ಹೋಗಿ ಬೋಧನೆ ಮಾಡಲು ಪ್ರಾರಂಭಿಸಿದನು. ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿತು ಎಂದು ಸಾರಿ ಹೇಳುತ್ತಾ ಬಂದನು. ಸರ್ವೇಶ್ವರನಿಗೆ ಮಾರ್ಗವನ್ನು ಸಿದ್ಧಪಡಿಸಿರಿ, ಆತನ ಆಗಮನಕ್ಕಾಗಿ ಹಾದಿಯನ್ನು ಸರಾಗ ಮಾಡಿರಿ ಎಂದು ಬೆಂಗಾಡಿನಲ್ಲಿನೊಬ್ಬನು ಘೋಷಿಸುತ್ತಿದ್ದಾನೆ ಎಂದು ಪ್ರವಾದಿ ಯೆಶಾಯನು ಸೂಚಿಸಿದ ವ್ಯಕ್ತಿ ಈತನೇ. ಒಂಟೆ ತುಪ್ಪಟದ ಹೊದಿಕೆ, ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇವೇ ಈತನ ಉಡುಗೆ. ಮಿಡತೆ ಮತ್ತು ಕಾಡುಜೇನು ಇವೇ ಈತನ ಆಹಾರ. ಜನರು ಜೆರೂಸಲೇಮಿನಿಂದಲೂ ಇಡೀ ಜುದೇಯ ಪ್ರಾಂತ್ಯದಿಂದಲೂ ಜೋರ್ಡನ್ ನದಿಯ ಸುತ್ತಮುತ್ತಲಿನ ಪ್ರದೇಶಗಳಿಂದಲೂ ಈತನ ಬಳಿಗೆ ಬರುತ್ತಿದ್ದರು. ತಮ್ಮ ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ಜೋರ್ಡನ್ ನದಿಯಲ್ಲಿ ಈತನಿಂದ ಸ್ನಾನ ದೀಕ್ಷೆಯನ್ನು ಪಡೆಯುತ್ತಿದ್ದರು. ಫರಿಸಾಯರಲ್ಲೂ ಸದ್ದುಕಾಯರಲ್ಲೂ ಅನೇಕರು ತನ್ನಿಂದ ಸ್ನಾನ ದೀಕ್ಷೆ ಪಡೆಯಲು ಬರುವುದನ್ನು ಯೋವಾನನು ನೋಡಿದನು. ಅವರನ್ನು ಉದ್ದೇಶಿಸಿ, ಎಲೈ ವಿಷಸರ್ಪಗಳ ಪೀಳಿಗೆಯೇ, ಬರಲಿರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳಬಹುದೆಂದು ನಿಮಗೆ ಎಚ್ಚರಿಕೆ ಕೊಟ್ಟವರಾರು? ನೀವು ಪಾಪಕ್ಕೆ ವಿಮುಖರಾಗಿದ್ದೀರಿ ಎಂಬುದನ್ನು ಸತ್ಕಾರ್ಯಗಳಿಂದ ವ್ಯಕ್ತಪಡಿಸಿರಿ. ಅಬ್ರಹಾಮನೇ ನಮ್ಮ ಪಿತಾಮಹ ಎಂದು ನಿಮ್ಮಲ್ಲೇ ಕೊಚ್ಚಿಕೊಳ್ಳಬೇಡಿ. ಈ ಕಲ್ಲುಗಳಿಂದಲೂ ದೇವರು ಅಬ್ರಹಾಮನಿಗೆ ಸಂತಾನ ಪ್ರಾಪ್ತವಾಗುವಂತೆ ಮಾಡಬಲ್ಲರೆಂದು ನಾನು ನಿಮಗೆ ಹೇಳುತ್ತೇನೆ. ಈಗಾಗಲೇ ಮರದ ಬುಡಕ್ಕೆ ಕೊಡಲಿ ಬಿದ್ದಿದೆ. ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಗೆ ಹಾಕಲಾಗುವುದು. ಹೃದಯ ಪರಿವರ್ತನೆಯ ಗುರುತಾಗಿ ನಾನು ನಿಮಗೆ ನೀರಿನಿಂದ ಸ್ನಾನ ದೀಕ್ಷೆ ಕೊಡುತ್ತಿದ್ದೇನೆ. ಆದರೆ ನನ್ನ ನಂತರ ಬರುವ ಒಬ್ಬರು ನಿಮಗೆ ಪವಿತ್ರಾತ್ಮ ಹಾಗೂ ಅಗ್ನಿಯಿಂದ ದೀಕ್ಷಾ ಸ್ನಾನ ಕೊಡುವರು. ಅವರು ನನಗಿಂತಲೂ ಶಕ್ತರು. ಅವರ ಪಾದರಕ್ಷೆಗಳನ್ನು ಹೊರಲು ಸಹ ನಾನು ಅರ್ಹನಲ್ಲ. ಅವರ ಕೈಯಲ್ಲಿ ಮೊರವಿದೆ. ತಮ್ಮ ಕಣದಲ್ಲಿಯ ರಾಶಿಯನ್ನು ತೂರುವರು, ಗಟ್ಟಿ ಕಾಳನ್ನು ಮಾತ್ರ ಕಣಜಕ್ಕೆ ತುಂಬುವರು, ಹೊಟ್ಟನ್ನು ಆರಿಸಲಾಗದ ಬೆಂಕಿಯಲ್ಲಿ ಸುಟ್ಟು ಹಾಕುವರು ಎಂದು ಎಚ್ಚರಿಸಿದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ಕಷ್ಟ ಬಂದಾಗ ಅಥವಾ ಏನಾದ್ರು ಕಳೆದುಕೊಂಡಾಗ ನಾವು ಅಂತೋನಿಯವರ ಹತ್ರ ಆರ್ಕೆ ಮಾಡ್ಕೊಳ್ತೀವಿ. ಅವ್ರ ಹತ್ರ ಹೋಗ್ತೇವೆ, ಆರ್ಕೆಯನ್ನು ತೀರಿಸ್ಕೊಂಡು ಅಥವಾ ಮೇಣದ ಬತ್ತಿಯನ್ನು ಹಚ್ಚಿ ವಿಜ್ಞಾಪನೆಗಳನ್ನು ಮಾಡ್ತೇವೆ. ಇಲ್ಲ ಮಾತೆ ಹತ್ರ ಹೋಗ್ತೀವಿ, ಎಳಗಣಿ ಮಾತೆ, ಎಳಗಣಿಗೆ ಹೋಗಿ ನಮ್ಮ ಆರೈಕೆಗಳನ್ನ ತೀರಿಸ್ತೀವಿ. ಯಾಕೆ ಅಂತಂತಂದ್ರೆ ಅಂತೋನಿಯವರ ಬಗ್ಗೆ, ಅವರು ಮಾಡಿರುವಂಥ ಅದ್ಭುತಗಳ ಬಗ್ಗೆ ನಮಗೆ ತಿಳಿದಿದೆ. ಈ ಥರ ಅದ್ಭುತ ಮಾಡಿದ್ರು. ಒಂದು ಅಂತೋನಿಯವರ ಫೋಟೋನ ಇಟ್ಟು ಅವ್ರು ಮಾಡಿರುವಂತಹ ಅವರ ಜೀವನ ಚರಿತ್ರೆಯಲ್ಲಿ ಮಾಡಿರುವಂತಹ ಅದ್ಭುತಗಳನ್ನ ನಾವು ಗ್ರಹಿಸ್ಕೊಂಡಿದ್ದೀವಿ. ಈ ಥರ ಅದ್ಭುತ ಮಾಡಿದ್ದಾರೆ ಅಂತ. ಆದ್ರಿಂದ ನಾವು ಈ ಥರ ಅಂತೋನಿಯವರು ಮಾಡ್ತಾರೆ ಎಂಬ ನಂಬಿಕೆಯಿಂದ ಹೋಗ್ತೇವೆ. ಪ್ರಿಯರೇ, ಸಂತ ಫ್ರಾನ್ಸಿಸ್ ಝೇವಿಯರ ಸುವಾರ್ಥ ಪ್ರಚಾರ ವೇಳೆಯಲ್ಲಿ ಏನ್ ಮಾಡು ಬರೀ ದೇವರ ವಾಕ್ಯಗಳನ್ನ ಸಾರ್ಕೊಂಡು ಹೋಗ್ತಾ ಇದ್ರ?
ಅಥವಾ ಯಾವುದಾದ್ರು ಒಂದು ಅದ್ಭುತಗಳನ್ನ ಮಾಡಿದ್ದಾರ? ಒಂದು ಮಾತ್ರ ಗೊತ್ತು ನಮಗೆ, ಏಡಿ ತಂದುಕೊಟ್ಟಿದೆ. ಪ್ರಿಯರೇ, ಈ ಭಾರತ ಹಾಗೂ ಜಪಾನ್ ಹಾಗೂ ಇನ್ನು ಹಲವಾರು ದೇಶಗಳಿಗೆ ಹೋಗುತ್ತಾ ಸುವಾರ್ಥ ಪ್ರಚಾರವನ್ನು ಮಾಡುತ್ತಿರುವಾಗ ಈ ಭಾರತದಲ್ಲಿ ಒಂದೊಂದು ಅದ್ಭುತಗಳನ್ನು ಮಾಡಿ ತೋರಿಸಿದ್ದಾರೆ. ಹಾಗಾದರೆ ಯಾವುದು ಅವುಗಳು ನಮಗೆ ತಿಳಿದಿಲ್ಲ. ಅಥವಾ ನಾವು ನಮ್ಮ ದೇಶಕ್ಕೆ ಬಂದು ಈ ಥರ ಮಾಡಿರೋದು ನಮಗೆ ಗೊತ್ತಿದ? ಇದನ್ನ ಪ್ರಶ್ನೆಯನ್ನು ಹಾಕೊಳ್ಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಅವರು ಆಶೀರ್ವದಿಸುವಾಗ ಹೀಗೆ ಒಂದು ರೋಮ್ಗೆ ಪತ್ರ ಬರಿತಾ ಇದ್ದಾರೆ, ಈ ಥರ ಆಗಿತ್ತು, ಇಷ್ಟು ಜನರು ನಾನು ಜ್ಞಾನಸ್ಥಾನವನ್ನು ಕೊಟ್ಟಿದ್ದೇನೆ ಎಂಬುದಾಗಿ. ಒಂದು ದಿನಕ್ಕೆ ತುಂಬ ಹಲವಾರು ಸಾವಿರ ಜನರಿಗೆ ದೀಕ್ಷಾ ಸ್ನಾನ ಕೊಡ್ತಾ ಇದ್ದಾರೆ. ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳೋಕ್ಕೆ ನೂಕಲಾಗಿ ಬಂದು ಅವರು ಯಾವಾಗ ಹಿಂಗೆ ಆಶೀರ್ವಾದ ಮಾಡಿದಾಗ ಅದನ್ನ ಇಳಿಸೋದಕ್ಕೆ ಅಥವಾ ಒಂದು ಸ್ವಲ್ಪ ಕೈ ಮಚ್ಚೋದಕ್ಕೆ ಇನ್ನೊಬ್ಬರು ಸಹಾಯ ಬೇಕಾಗಿತ್ತು. ಅಂದರೆ ಆ ಆಶೀರ್ವಾದನ ಕೊಡ್ತಾನೆ ಅವ್ರ ಕೈ ಹಾಗೇ ಇತ್ತು ಅಂತ ನಂಬಿಕೆ ಆಗಿಬಿಟ್ಟಿತ್ತು. ಪ್ರಿಯರೇ, ಅಷ್ಟೊಂದು ಆಶೀರ್ವಾದವನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ತಾರೆ. ಹಾಗೆಯೇ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಒಬ್ಬ ಆಕೆ ಒಂದು ಮಗುವನ್ನು ಕಳೆದುಕೊಂಡಿರ್ತಾರೆ. ಮಗುವನ್ನು ಕಳೆದುಕೊಂಡು ಎತ್ಕೊಂಡು ಹೋಗ್ಬೇಕಾದ್ರೆ, ನಮ್ಗೆ ಗೊತ್ತಿದೆ, ನಾವು ಚಟ್ಟ ಅದು ಇದು ಮಾಡಿಕೊಂಡು ಎತ್ಕೊಂಡು ಹೋಗ್ಬೇಕಾದ್ರೆ ಅವರ ರೋದನೆಯನ್ನು ಅರಿತಂತಹ ಈ ವ್ಯಕ್ತಿ, ಒಬ್ಬ ಸ್ವಾಮಿ ಬಂದಿದ್ದಾರೆ, ಬೆಳಿ ಸ್ವಾಮಿ ಬಂದಿದ್ದಾರೆ ಎಂದರೆ ಆ ರೋದನೆಯನ್ನು ಕೇಳಿದಂತಹ ಈ ಫ್ರಾನ್ಸಿಸ್ ರವರು ಅದನ್ನು ಮುಟ್ಟಿ ಎದ್ದೇಳು, ಆ ಮಗುವನ್ನು ಎದ್ದೇಳು ಎಂಬುದಾಗಿ. ಇನ್ನೊಂದು ಅದ್ಭುತ ಕಾರ್ಯಗಳು ಅಂತಂದರೆ, ಹಾಗೆಯೇ ದೇವರಿಗೆ ವಿರೋಧವಾಗಿ ಸ್ವಲ್ಪ ಜನರು ದೇವ ದೂಷಣೆಯನ್ನು ಮಾಡಿದಾಗ ಆಕಾಶದಿಂದ ಅಗ್ನಿಯ ಮಳೆಯನ್ನು ತಂದುಕೊಟ್ಟಿದ್ದಾರೆ. ಹಾಗೂ ಅಲ್ಲಿರುವಂಥ ಆ ಪ್ರದೇಶದಲ್ಲಿ ಆ ಸಮಯದಲ್ಲಿ ಭೂಕಂಪ ಸಂಭವಿಸಿತು ಎಂಬುದಾಗಿ. ಹಾಗೆ ಈ ಥರ ಅದ್ಭುತ ಕಾರ್ಯವನ್ನು ಬೇರೆ ದೇಶದಿಂದ ಬಂದು ಮಾಡ್ತಾ ಇದ್ದಾರೆ ಎಂಬುದಾಗಿ ತಿಳಿದಂಥ ಜನರು ನುಗ್ಗಲಾಗಿ ಬರ್ತಾ ಇದ್ರು. ಇವರು ಬೇರೆ ದೇಶಗಳಿಗೆ ನಿಲ್ತಾ ಇರಲಿಲ್ಲ, ಅವರು ಬೇರೆ ದೇಶಗಳಿಗೂ ಸಹ ಸುವಾರ್ಥ ಪ್ರಚಾರಕ್ಕೆ ಹೋಗ್ತಾರೆ. ಹಾಗೆ ಎಲ್ಲೋ ಒಂದು ಕಡೆ ಅದ್ಭುತವನ್ನು ಈ ಥರ ಉಲ್ಲೇಖನ ಮಾಡಿದ್ದಾರೆ. ಅಲ್ಲಿರುವಂಥ ಜನರಿಗೆ ಒಂದು ಕ್ಷಾಮ, ಮಳೆ ಇಲ್ಲ, ತುಂಬ ಬರಗಾಲ ಆಗಿರೋದ್ರಿಂದ ಅಲ್ಲಿರುವಂಥ ಅನ್ಯ ಜನರು, ಕ್ರೈಸ್ತಲ್ಲ ಅಲ್ಲದೆ ಇರುವವರು ಪ್ರಾರ್ಥನೆಯನ್ನು ಯಾವ ರೀತಿ ಫ್ರಾನ್ಸಿಸ್ ರವರು ಕೈಗಳ ಎತ್ತು ಪ್ರಾರ್ಥನೆ ಮಾಡೋದನ್ನು ಕಲಿಸ್ಕೊಟ್ಟಿದ್ದಾರೋ ಅದನ್ನು ಎತ್ತಿ ಪ್ರಾರ್ಥನೆ ಮಾಡಿದಾಗ ಅನ್ಯ ಜನರು ಬರೀ ಅವ್ರದ್ದು ಮಾತುಗಳನ್ನ ಕೇಳಿರುವಂಥ, ಫ್ರಾನ್ಸಿಸ್ ರವರ ಮಾತುಗಳನ್ನ ಕೇಳಿದಂಥ ಜನರು ಕೈ ಎತ್ತಿ ಪ್ರಾರ್ಥಿಸಿದಾಗ ಮಳೆ ಸಂಭವಿಸಿತು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಪ್ರಿಯರೇ, ಹಾಗೆಯೇ ಹಡಗಿನಲ್ಲಿ ಹೋಗ್ತಾ ಇದ್ರು, ಎಲ್ಲ ಖಾಲಿಯಾಗಿ ಹೋಗಿತ್ತು, ನೀರಿರಲಿಲ್ಲ, ಕುಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲ ಸಮುದ್ರದ ನೀರು ಕುಡಿದ್ರೆ ಉಪ್ಪು. ಹಾಗೆಯೇ ಫ್ರಾನ್ಸಿಸ್ ಅವರು ಅವರಲ್ಲಿದ್ದಂಥ ಶಿಲುಬೆಯಿಂದ ಆ ಸಮುದ್ರಕ್ಕೆ ಒಂದು ಟಚ್ ಸ್ಪರ್ಶಿಸಿದಾಗ ಆ ನೀರು ಕುಡಿಯುವಂತೆ ಸಿಹಿಯಾಯಿತು ಎಂಬುದಾಗಿ ಹೇಳ್ತಾರೆ. ಅಷ್ಟೊಂದು ಅದ್ಭುತಗಳನ್ನು ಮಾಡ್ತಾ ಇರುವಂಥ ಇವರನ್ನು ನೋಡಿಕೊಂಡು ಹಾಗೂ ಅದನ್ನು ಗ್ರಹಿಸ್ಕೊಂಡಿದ್ದಂತಹ ಜನರು ನಮ್ಮ ದೇಶಕ್ಕೆ ಬಂದು, ಭಾರತಕ್ಕೆ ಬಂದು ಹೀಗೆ ಹೇಳ್ತಾ ಇದ್ದಾರೆ, ಈ ಥರ ಆಯಿತು ಎಂಬುದಾಗಿ ಇವರ ದೇವರ ಮಹಿಮೆ ಪ್ರಕಟಿತವಾಯಿತು. ಪ್ರಿಯ ಸಹೋದರ ಸಹೋದರಿಯರು, ಇಷ್ಟೊಂದು ಅದ್ಭುತಗಳನ್ನು ಅವರು ಒಂದು ಕಡೆ ಉಲ್ಲೇಖಿಸಲಾಗಿದೆ. ಪ್ರಿಯರೇ, ಹಾಗಾದರೆ ಅವರ ಮುಖಾಂತರ ಅದ್ಭುತಗಳು ಆಗುತ್ತಾ? ಯಾವ ಅದ್ಭುತಗಳು? ಅಥವಾ ಅಂಥವನವರಿಗೆ ಸೀಮಿತವಾಗಿದ್ದು ಕಳೆದುಕೊಂಡಾಗ ನಮಗೆ ಈ ಥರ ಅದ್ಭುತವಾಗಿ ನಮಗೆ ಹಿಂಪಡೆಯುತ್ತೇವೆ ಎಂಬುದಾಗಿ ತಿಳಿದುಕೊಳ್ತಾ ಇದ್ದೀವಿ. ಅದೇ ರೀತಿ ಫ್ರಾನ್ಸಿಸ್ ರವರು ನಾವು ಪ್ರಯಾಣಿಸುವಾಗ ನಮ್ಮ ಜೊತೆಗೆ
ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಂತಂದರೆ ಭೂತ ಬಾಧೆಗಳನ್ನು, ಯಾಕೆಂದರೆ ಭಾರತಕ್ಕೆ ಬಂದಾಗ ಎಲ್ಲ ಮಾಟ ಮಂತ್ರ ಆ ಥರ ಈ ಕಡೆ ಹಂಗೆ ಹಿಂಗೆ ಹೋಗ್ತಾ ಇರುವಂತಹ ಜನರನ್ನು ದ್ವೇಷಿಸಿ ಅಥವಾ ಅವ್ರನ್ನ ಹಿಂಪಡಿಸಿ ಆಶೀರ್ವಾದವನ್ನು ಕೊಟ್ಟು ಒಂದು ಜ್ಞಾನಸ್ಥಾನವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಥರ ಇಷ್ಟೊಂದು ತುಂಬ ಅದ್ಭುತಗಳು ಹೇಳ್ತಾ ಹೋಗ್ತಾ ಇದ್ರೆ ಒಂದೊಂದು ಪುಟವನ್ನು ತೆಗೆದು ನೋಡ್ತಾ ಇದ್ರೆ ಈ ಥರ ಆಯಿತು, ಹಿಂಗಾಯಿತು, ಈ ಥರ ಆಯಿತು, ಈ ಥರ ಆಯಿತು, ಈ ಪ್ರದೇಶದಲ್ಲಿ ಈ ಥರ ಪ್ರದೇಶದಲ್ಲಿ ಅಂತ. ಯಾಕೆಂದರೆ ಈಗಿನ ಹೆಸರುಗಳಿರೋದು ಆಗಿನ ಹೆಸರುಗಳು ಎರಡೂ ಸಹ ವ್ಯತ್ಯಾಸವಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಸ್ವಲ್ಪ ವರ್ಷಗಳ ಆದಮೇಲೆ ಒಂದು ದ್ವೀಪದಲ್ಲಿ, ಜಪಾನ್ ದ್ವೀಪದಲ್ಲಿ ಮರಣವಂತ ಪ್ರಿಯರೇ, ಮರಣ ಹೊಂದಿದ ಮೇಲೆ ಈಗ ಒಂದು ಪ್ರೀಸ್ಟ್, ಒಂದು ಗುರುಗಳ ಅಥವಾ ಯಾಜಕರ ಒಂದು ಮಹತ್ವವನ್ನು ಕಲಿಸಬೇಕಾಗಿದೆ. ಒಂದು ಸ್ವರ್ಗಕ್ಕೆ ಹೋಗಿದಾಗ ಅಲ್ಲಿ ಕೇಳ್ತಾರೆ, ಏನೇನು ಮಾಡಿದೀಯಾ? ಅವ್ರು ಏನೂ ಇಲ್ಲ, ಏನು ಒಂದು ದೇವಾಲಯನೂ ಸಹ ಕಟ್ಟಿಸೋಕ್ಕೆ ಆಗಲಿಲ್ಲ, ಅವ್ರಿಗೆ ಮನೆಯೂ ಸಹ ಇರಲಿಲ್ಲ ಎಂಬುದಾಗಿ ಹೇಳ್ತಾ ಇದ್ರು. ಇಲ್ಲಿ ಒಂದು ಕಡೆ ಇದ್ದರೆ ಆ ಕಡೆ ಒಂದು ಕಡೆ ಇದ್ದರೆ ಒಂದೊಂದು ಕಡೆ ಗುಡಾರದಲ್ಲಿ ಸಹನು ಮಲಗ್ತಾ ಇದ್ರು. ಪ್ರಿಯರೇ, ಒಬ್ಬ ಗುರುವಿನ ಗುರುವಿನ ಯಾಜಕನ ಕರ್ತವ್ಯ ಎಂಬುದಾಗಿ ನಾನು ಹೇಳ್ತೇನೆ. ಒಂದು ಕರ್ತವ್ಯ ಏನು ಅಂತಂದರೆ, ಸ್ವರ್ಗಕ್ಕೆ ಹೋಗಿದಾಗ ಅದು ಇದು ಅಲ್ಲ, ಬದಲಾಗಿ ನಮ್ಮ ಎರಡು ಕೈಯಲ್ಲಿ ಎಷ್ಟು ಆತ್ಮಗಳನ್ನು ರಕ್ಷಿಸಿದ್ದೀಯಾ ಅದು ನಮಗೆ. ನೀನು ಎಷ್ಟು ಆತ್ಮಗಳನ್ನು ನನ್ನೆಡೆಗೆ ತೆಗೆದುಕೊಂಡು ಬಂದಿದ್ದೀರಾ, ಅವರಿಗೆ ಎಷ್ಟು ರಕ್ಷಣೆ ಆಗಿದೆ ಎಂಬುದಾಗಿ ಒಂದು ಜಡ್ಜ್ಮೆಂಟ್ ನಮಗೆ ಸೀಮಿತವಾಗಿದೆ. ಪ್ರಿಯ ಸಹೋದರ ಸಹೋದರಿ, ಇದೇ ಪ್ರತಿಯೊಬ್ಬರ ಹತ್ರ ನಮ್ಮ ಹತ್ರ ಕೇಳೋದು ಏನಂತಂದರೆ, ಎಷ್ಟು ಆತ್ಮಗಳಿಗೋಸ್ಕರ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾವು ಒಂದೊಂದ್ಸಲಿ ಬಲಿಪೂಜೆಯಲ್ಲಿ ಅರ್ಪಿಸ್ತಾ ಇದ್ದೀವಿ, ಮೃತ ಹೊಂದಿದಂತಹ ಇವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ನಮಗೆ ಇಲ್ಲಿ ಕಷ್ಟದಲ್ಲಿದ್ದೇವೆ, ನಮ್ಮ ಆತ್ಮ ಒಂದು ಸ್ವಲ್ಪ ಸೈತಾನನ ಎಡೆಗೆ ಹೋಗ್ತಾ ಇದೆ, ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಎಂಬುದಾಗಿ ನಾವು ಒಂದೊಂದು ಪೂಜೆಯನ್ನು ಅರ್ಪಿಸುವಾಗ ಎಷ್ಟು ಆತ್ಮಗಳನ್ನು ನಾವು ದೇವರ ಎಡೆಗೆ ತಂದಿದ್ದೇವೆ, ಇದು ನಮ್ಮಲ್ಲಿ ಪ್ರಶ್ನೆ ಆಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಅವರ ಜೀವನ ಚರಿತ್ರೆಯಲ್ಲಿ ನಾವು ನೋಡಿದಾಗ ಎಲ್ಲ ಥರದಂತಹ ಅದ್ಭುತಗಳು ಅವರು ಮಾಡಿದ್ದಾರೆ ಎಂಬುದಾಗಿ ಇಂದಿನ ಶುಭ ಸಂದೇಶದಲ್ಲಿಯೂ ಸಹ ಹಾಗೇ ನುಡಿಯಲಾಗಿದೆ. ಹೋಗಿರಿ ಹಾಗೂ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿರಿ ಎಂಬುದಾಗಿ ಒಂದು ಸುವಾರ್ತೆಯನ್ನು ಕೊಟ್ಟಂತಹ ಒಂದು ಶುಭ ಸಂದೇಶದಲ್ಲಿ ಅದನ್ನು ತೆಗೆದುಕೊಂಡು ಇಡೀ ಭಾರತಕ್ಕೆ ಬಂದು ಒಂದು ದಕ್ಷಿಣ ಭಾಗದಲ್ಲಿ ಇವರು ದೇವರ ವಾಕ್ಯವನ್ನು ಸಾರಿದ್ದಾರೆ. ವಿಶ್ವಾಸ ನಿವೇದನೆ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವತೆಯನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಪೋನ್ಷಿಯಸ್ ಪಿಲಾತನಿಗೆ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಜೀವಿತರಾಗಿದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪುಗಳು ಬರುವರು. ಪವಿತ್ರ ಆತ್ಮವನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಸಾರ್ವತ್ರಿಕ ಪ್ರಾರ್ಥನೆ. ಸ್ನಾನಿಕ ಯೋಹಾನರು ಬೋಧಿಸಿದಂತೆ ಪಾಪಕ್ಕೆ ಪ್ರಾಯಶ್ಚಿತ್ತಪಟ್ಟು ದೇವರಿಗೆ ಅಭಿಮುಖರಾಗುವ ಶಕ್ತಿಯನ್ನು ಆ ಕ್ರಿಸ್ತರು ನೀಡಿ ನಮ್ಮೆಲ್ಲರನ್ನ ಪರಿಶುದ್ಧತೆಡೆಗೆ ನಡೆಯುವ ಅನುಗ್ರಹ ನೀಡಲೆಂದು ಪ್ರಾರ್ಥಿಸೋಣ.
ಆಗಿರುವ ವಿಶ್ವಗುರು ಲಿಯೋ ನಮ್ಮ ಮಹಾಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರನ್ನು ಸೈತಾನನ ಶೋಧನೆಯಿಂದ ಕಾಪಾಡಿ ಅವರು ಉತ್ತಮ ಜೀವನ ನಡೆಸಿ ಧರ್ಮಸಭೆಗೆ ಮಾದರಿ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲೆಂದು ಪ್ರಾರ್ಥಿಸೋಣ. ಓ ದೇವರೇ ಯೇಸುವೇ, ಈ ನಮ್ಮ ಮೊರೆಯನ್ನು ಆಲಿಸಿ. ನಮ್ಮ ದೇಶವು ಆರ್ಥಿಕತೆಯಿಂದ ನಲುಗುತ್ತಿರುವಾಗ ದೇಶವನ್ನು ಮುನ್ನಡೆಸುತ್ತಿರುವ ರಾಜಕಾರಣಿಗಳು ಸತ್ಯಮೇವ ಜಯತೆ ಎಂಬ ವೇದವಾಕ್ಯದಂತೆ ಸಾಮಾಜಿಕ ದೃಷ್ಟಿಕೋನದಿಂದ ನಡೆಸಲೆಂದು ಪ್ರಾರ್ಥಿಸೋಣ. ಓ ದೇವರೇ ಯೇಸುವೇ, ಈ ನಮ್ಮ ಮೊರೆಯನ್ನು ಆಲಿಸಿ. ನಮ್ಮ ಸಮಾಜದಲ್ಲಿ ಅನೈತಿಕ ಸ್ವಾತಂತ್ರ್ಯ ತೊಲಗಿ ನೈತಿಕ ಸ್ವಾತಂತ್ರ್ಯದ ಕಡೆಗೆ ಉತ್ತಮ ಸಮಾಜ ಕಟ್ಟಲು ಕಾಯ ವಾಚ ಮನಸ್ಸಿನಿಂದ ದುಡಿಯಲೆಂದು ಪ್ರಾರ್ಥಿಸೋಣ. ಓ ದೇವರೇ ಯೇಸುವೇ, ಈ ನಮ್ಮ ಮೊರೆಯನ್ನು ಆಲಿಸಿ. ಇಂದು ಬಲಿ ಪೂಜೆಯನ್ನು ಅರ್ಪಿಸಲು ಬಂದಿರುವ ನಮ್ಮ ವಲಯದ ಎಲ್ಲ ಗುರುಗಳ ಅಭಿಪ್ರಾಯಗಳನ್ನು ವಿಶೇಷವಾಗಿ ನಮ್ಮ ಪಾಲಕರ ಮೂಲಕ ಪ್ರಭುವಿನ ಪಾದಕ್ಕೆ ಸಮರ್ಪಿಸೋಣ. ದೇವರ ಸೇವೆಗೆ ಪ್ರಭು ಯೇಸು ತಕ್ಕ ಪ್ರತಿಫಲವನ್ನು ನೀಡಲಿ. ವಿಶ್ವಾಸಿಗಳನ್ನು ಪ್ರಭುವಿನೆಡೆಗೆ ಕರೆದು ತರಲು ಪವಿತ್ರಾತ್ಮರು ಬಲಪಡಿಸಲೆಂದು ಪ್ರಾರ್ಥಿಸೋಣ. ಓ ದೇವರೇ ಯೇಸುವೇ, ಈ ನಮ್ಮ ಮೊರೆಯನ್ನು ಆಲಿಸಿ. ನಮ್ಮ ವೈಯಕ್ತಿಕ ಅಭಿಪ್ರಾಯಗಳಿಗಾಗಿ ಒಂದು ಕ್ಷಣ ಮೌನವಾಗಿ ಸಂತ ಫ್ರಾನ್ಸಿಸ್ ಸೇವಿಯರರ ಮುಖಾಂತರ ತಂದೆ ದೇವರಲ್ಲಿ ವಿನಂತಿಸೋಣ. ಓ ಕರುಣಾಮಯಿ ತಂದೆಯೇ, ನಾವು ಅರ್ಪಿಸಿದ ಈ ಪ್ರಾರ್ಥನೆಗಳನ್ನು ಅಂಗೀಕರಿಸಿರಿ. ಧರ್ಮಸಭೆಯಲ್ಲಿ ನಿಮ್ಮ ವೈಭವಿಕ ಸಾಮ್ರಾಜ್ಯವನ್ನು ನೋಡುವ ಕರುಣೆಯನ್ನು ನೀಡಿರೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೀತಿಯ ಕಾಣಿಕೆ ತಂದೆನು ಬಲಿಪೀಠಕ್ಕೆ ತನುಮನ ತನವೆಲ್ಲ ನಿನ್ನ ಚರಣಕ್ಕೆ ಅರ್ಪಿಪೆ. ಬದುಕಿನ ಭಾವನೆಯೆಲ್ಲವ ನಿನಗೆ ನಾ ಕೊಡುವೆ. ಮನದಿ ತುಂಬಿದ ನೋವನೆಲ್ಲವ ನಿನ್ನಲ್ಲಿ ನಾ ನೀಡುವೆ.
ಅರಸು. ನಾನು ಎಂಬ ಭಾವದಿಂದ ನನ್ನನ್ನೇ ಬಿಡಿಸು. ನನ್ನ ಬದುಕು ನಿನ್ನ ಕೊಡುಗೆ ಅರಿವಲಿ ನಡೆಸು. ಸ್ವಾರ್ಥ ತುಂಬಿದ ನನ್ನ ಬಾಳನ್ನು ಬದಲಿಸು ಪ್ರಭುವೇ. ಪ್ರೀತಿ ಕರುಣೆಯ ಹಾದಿಯಲ್ಲಿ ನಡೆಯಲು ಕಲಿಸು. ಬಾಳಿನ ಎಲ್ಲ ದಿನಗಳು ನನ್ನ ಜೊತೆಯಲ್ಲಿ ನೀನಿರು. ನನ್ನನ್ನು ಸ್ವೀಕರಿಸು, ನನ್ನನ್ನು ಮಾರ್ಪಡಿಸು. ನನ್ನನ್ನು ಸ್ವೀಕರಿಸು, ನನ್ನನ್ನು ನೀ ಅರಸು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮತ್ತು ಇಡೀ ಎಲ್ಲರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬರೆಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಸಂತ ಫ್ರಾನ್ಸ್ ಸೇವೆರವರ ಹಬ್ಬದಂದು ನಾವು ತಂದಿರುವ ಈ ಕಾಣಿಕೆಗಳನ್ನು ಸ್ವೀಕರಿಸಿರಿ. ಆತ್ಮಗಳ ರಕ್ಷಣೆಗಾಗಿ ಹಂಬಲಿಸುತ್ತಾ ಅವರು ದೂರ ದೇಶಗಳ ಪ್ರಯಾಣ ಕೈಗೊಂಡಂತೆ ನಾವು ಸಹ ಶುಭ ಸಂದೇಶಕ್ಕೆ ಫಲಪ್ರದ ಸಾಕ್ಷಿ ನೀಡುತ್ತಾ ನಮ್ಮ ಸಹೋದರ ಸಹೋದರಿಯರೊಡನೆ ನಿಮ್ಮ ಬಳಿಗೆ ಆತರದಿಂದ ಬಂದು ಸೇರುವಂತೆ ಕೃಪೆ ನೀಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಹೃದಯಗಳನ್ನು ಮೇಲಗೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಸಂತ ಫ್ರಾನ್ಸಿಸ್ ಝೇವಿಯರವರ ಅತಿಶಯ ನಿವೇದನೆಯಲ್ಲಿ ನಿಮ್ಮ ಧರ್ಮಸಭೆಯನ್ನು ನಿರಂತರ ಶಕ್ತಿಯಿಂದ ಫಲಭರಿತವನ್ನಾಗಿ ಮಾಡುತ್ತೀರಿ ಮತ್ತು ನಿಮ್ಮ ಪ್ರೀತಿಯ ನಿಶ್ಚಿತ ಸಂಕೇತಗಳನ್ನು ನಮಗೆ ನೀಡುತ್ತೀರಿ. ನಮ್ಮ ನಾಡಿನಲ್ಲಿ ಧರ್ಮಸಭೆಗೆ ದೈವಿಕ ಜೀವದ ಹೊಸ ಬುಗ್ಗೆಯನ್ನು ತೆರೆಯುವಂತೆ ನೀವು ಅವರನ್ನ ಪೂರ್ವ ದೇಶಗಳಲ್ಲಿ ಶುಭ ಸಂದೇಶವನ್ನು ಸಾರಲು ಕಳಿಸಿದ್ದೀರಿ. ಅವರ ಅಮೋಘ ಆದರ್ಶವು ನಮಗೆ ಸಾಕ್ಷಿ ನೀಡಲು ನಮಗೆ ಧೈರ್ಯವನ್ನು ಕೊಡುತ್ತದೆ ಮತ್ತು ಅವರ ಉತ್ಸಾಹಭರಿತ ಪ್ರಾರ್ಥನೆ ನಾವು ಕೈಗೊಳ್ಳುವ ಎಲ್ಲದರಲ್ಲೂ ನಮಗೆ ಆಧಾರವಾಗಿರುತ್ತದೆ. ಆದುದರಿಂದ ಪ್ರಭು, ಎಲ್ಲ ದೇವದೂತರೊಂದಿಗೂ ಹಾಗೂ ಸಂತರೊಂದಿಗೂ ನಾವು ಸಹ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಹರ್ಷದಿಂದ ಘೋಷಿಸಿ ಆಡುತ್ತೇವೆ. ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧ ಪರಿಶುದ್ಧರು,
ಸೇನಾಧೀಶ್ವರ ಪ್ರಭುದೇವರು, ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧ ಪರಿಶುದ್ಧರು. ಇಹಪರಗಳು ನಿಮ್ಮಯ ಮಹಿಮೆಯಿಂದ ತುಂಬಿವೆ, ಇಹಪರಗಳು ನಿಮ್ಮಯ ಮಹಿಮೆಯಿಂದ ತುಂಬಿವೆ. ಮೌನತದಲ್ಲಿ ಹೋಸಾನ, ಮೌನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮೌನತದಲ್ಲಿ ಹೋಸಾನ, ಮೌನತದಲ್ಲಿ ಹೋಸಾನ, ಮೌನತದಲ್ಲಿ ಹೋಸಾನ, ಮೌನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಾವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನ್ನು ಸಾರುತ್ತೇವೆ, ಸಾರುತ್ತೇವೆ, ಸಾರುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು 14ನೇ ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾದ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ.
ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾದೋ ಅವರೊಂದಿಗೂ, ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಿಂದ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಪ್ರಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮರವರೊಂದಿಗೂ, ಆಕೆ ಪತಿಯ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಬೆಚ್ಚಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯಿಂದ ಪ್ರೇರೇಪಿತರಾಗಿ, ದೈವ ಬೋಧನೆಯಿಂದ ಶಿಕ್ಷಿತರಾಗಿ, ಧೈರ್ಯದಿಂದಲೂ ವಿಶ್ವಾಸದಿಂದಲೂ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನ ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಶಾಂತಿ, ಶಾಂತಿ, ಶಾಂತಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ, ಪ್ರಭು ಕ್ರಿಸ್ತರು ಲೋಕರಕ್ಷಕರು, ಲೋಕದ ಪಾಪಗಳನ್ನು ಪರಿಹರಿಸಲು ಬಂದ ದೇವರ ಕುರಿಮರಿ. ಇವರ ಈ ಪೌಸ್ಕ ಭೋಜನಕ್ಕೆ ಆಹ್ವಾನಿತರಾದ ನಾವು ನಿಜವಾಗಿಯೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆಮೆನ್.
ಬಾಳಿನ ಹಾದಿದು ಬಲು ದುಷ್ಟರ ದುರ್ಗಮವು, ಬದುಕಿನ ಎಲ್ಲೆಡೆಯೂ ಬರಿ ಬವಣೆಯ ಬೇಗೆ ಇದೆ, ಬದುಕಿನ ಎಲ್ಲೆಡೆಯೂ ಬರಿ ಬವಣೆಯ ಬೇಗೆ ಇದೆ. ಪ್ರಭು ನೀನು ಬರಬೇಕು, ನನ್ನ ಜೊತೆಯಲ್ಲಿ ಇರಬೇಕು. ಪ್ರಭು ನೀನು ಬರಬೇಕು, ನನ್ನ ಜೊತೆಯಲ್ಲಿ ಇರಬೇಕು. ನನ್ನ ಬಾಳಿನಲ್ಲಿ ನೀನು ಇರಬೇಕು, ನನ್ನ ಬಾಳಿನಲ್ಲಿ ನೀನು ಇರಬೇಕು. ಯೇಸು ನೀ ಬರಬೇಕು, ನನ್ನ ಬಾಳಿನ ಹಾದಿಯಲ್ಲಿ. ಯೇಸು ನೀ ಬರಬೇಕು, ನನ್ನ ಬಾಳಿನ ಹಾದಿಯಲ್ಲಿ. ಜಗದ ಸೊಗಸಿಗೆ ಸೋಲದಂತೆ, ಸೂರದ ಮೋಹವು ಸಿಳಿಯದಂತೆ. ಜಗದ ಸೊಗಸಿಗೆ ಸೋಲದಂತೆ, ಸೂರದ ಮೋಹವು ಸಿಳಿಯದಂತೆ. ಎಲ್ಲ ಜಂಜಡ ಕಿತ್ತೊಗೆದು ನಿನ್ನ ಪ್ರೀತಿಯ ನಾನು ಸವಿಯುವಂತೆ. ಎಲ್ಲ ಜಂಜಡ ಕಿತ್ತೊಗೆದು ನಿನ್ನ ಪ್ರೀತಿಯ ನಾನು ಸವಿಯುವಂತೆ. ಪ್ರಭು ನೀನು ಬರಬೇಕು, ನನ್ನ ಜೊತೆಯಲ್ಲಿ ಇರಬೇಕು. ಪ್ರಭು ನೀನು ಬರಬೇಕು, ನನ್ನ ಜೊತೆಯಲ್ಲಿ ಇರಬೇಕು. ನನ್ನ ಬಾಳಿನಲ್ಲಿ ನೀನು ಇರಬೇಕು, ನನ್ನ ಬಾಳಿನಲ್ಲಿ ನೀನು ಇರಬೇಕು. ಯೇಸು ನೀ ಬರಬೇಕು, ನನ್ನ ಬಾಳಿನ ಹಾದಿಯಲ್ಲಿ. ಯೇಸು ನೀ ಬರಬೇಕು, ನನ್ನ ಬಾಳಿನ ಹಾದಿಯಲ್ಲಿ. ನನ್ನ ಬದುಕಲ್ಲಿ, ನನ್ನ ಬಾಳಲ್ಲಿ ನಾನು ಹೆಜ್ಜೆಯ ಇಡುವೆಡೆಯಲ್ಲಿ. ನನ್ನ ಬದುಕಲ್ಲಿ, ನನ್ನ ಬಾಳಲ್ಲಿ ನಾನು ಹೆಜ್ಜೆಯ ಇಡುವೆಡೆಯಲ್ಲಿ. ನೀನು ಬರಬೇಕು, ನನ್ನ ಜೊತೆಯಲ್ಲಿ. ನೀನು ಬರಬೇಕು, ನನ್ನ ಜೊತೆಯಲ್ಲಿ. ಯೇಸು ನೀ ಬರಬೇಕು, ನನ್ನ ಬಾಳಿನ ಹಾದಿಯಲ್ಲಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಪರಮ ರಹಸ್ಯಗಳು ಆತ್ಮಗಳ ರಕ್ಷಣೆಗಾಗಿ ಫ್ರಾನ್ಸಿಸ್ ದೇವರವರಲ್ಲಿ ಹತ್ತಿ ಉರಿದ ಪ್ರೀತಿಯ ಅಗ್ನಿಯನ್ನು ನಮ್ಮಲ್ಲೂ ಹತ್ತಿ ಉರಿಯುವಂತೆ ಮಾಡಿರಿ. ಹೀಗೆ ನಮ್ಮ ಕರೆಗೆ ತಕ್ಕಂತೆ ಮತ್ತಷ್ಟು ಯೋಗ್ಯರಾಗಿ ಬಾಳಿ ನಿಮ್ಮ ಕೊಯ್ಲಿನಲ್ಲಿ ಶ್ರದ್ಧೆಯಿಂದ ಶ್ರಮ ಪಡುವವರಿಗೆ ನೀವು ವಾಗ್ದಾನ ಮಾಡಿರುವ ಸಂಭಾವನೆಯನ್ನು ಅವರೊಂದಿಗೆ ನಾವು ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಪಡೆಯೋಣ. ಸಂತ ಫ್ರಾನ್ಸಿಸ್ ಜೇವಿಯರವರ ಬೋಧನೆಯಿಂದ ಶುಭ ಸಂದೇಶದ ಬೆಳಕನ್ನು ನಮಗೆ ನೀಡಿರುವ ದೇವರು ವಿಶ್ವಾಸ
ನಿರೀಕ್ಷೆ ಮತ್ತು ಪ್ರೀತಿಯ ಕೊಡುಗೆಗಳೊಂದಿಗೆ ದಯೆಯಿಂದ ನಮ್ಮನ್ನು ಸಮೃದ್ಧಿಗೊಳಿಸಲಿ. ಆಮೆನ್. ತಂದೆಯ ಜ್ಯೇಷ್ಠ ಪುತ್ರ ಯೇಸು ಕ್ರಿಸ್ತರು ವಿಶ್ವಾಸದ ಬೋಧನೆಗಳಿಂದ ನಿಮ್ಮನ್ನು ಸದಾ ಪೋಷಿಸಲಿ ಮತ್ತು ನೀವು ಸತ್ಕಾರ್ಯಗಳಲ್ಲಿ ಅವಿರತವಾಗಿ ಮುಂದುವರಿಯುವಂತೆ ಮಾಡಲಿ. ಆಮೆನ್. ನೈಜ ವಿಶ್ವಾಸದಲ್ಲಿ ನಿಮ್ಮನ್ನು ಬೆಳಗಿಸಿದ ಪವಿತ್ರ ಆತ್ಮರು ಕ್ರೈಸ್ತ ಜೀವನದ ಮೂಲಕ ಅಭಿವೃದ್ಧಿಯನ್ನು ಸ್ವರ್ಗೀಯ ಕೊಡುಗೆಗಳನ್ನು ನಿಮಗೆ ಅನುಗ್ರಹಿಸಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದಯಮಾಡಿ ಕುಳಿತುಕೊಳ್ಳಿ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ನೊವೇನ ಹಾಗೂ ಹಬ್ಬದ ದಿನಾಚರಣೆಯನ್ನು ಹಾಗೂ ಎಲ್ಲ ಆಚರಣೆಗಳನ್ನು ಇಂದು ನಾವು ಕೊನೆಗೊಳಿಸುತ್ತಾ ಇದ್ದೀವಿ. ಈ ತೇರನ್ನು ಮಂತ್ರಿಸಿದ ನಂತರ ಮೆರವಣಿಗೆ ಬಂದ ಮೇಲೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾವು ಹಬ್ಬವನ್ನು ಕೊನೆಗೊಳಿಸಲು ಈ ಒಂದು ಕೃತಜ್ಞತೆ ಬಲಿ ಪೂಜೆಯನ್ನು ನಮಗಾಗಿ ಭಕ್ತಿಪೂರ್ವಕವಾಗಿ ಅರ್ಪಿಸಿದ ಅತಿ ವಂದನೆಯ ಸ್ವಾಮಿ ಜೋಸೆಫ್ ಮೆನೆಸೆಸ್ ರವರಿಗೆ ನನ್ನ ಪರವಾಗಿ ಪ್ಯಾರಿಷ್ ಕೌನ್ಸಿಲ್, ಪ್ಯಾರಿಷ್ ಫೈನಾನ್ಸ್ ಕಮಿಟಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಚಪ್ಪಾಳೆಯೊಂದಿಗೆ ಜೋರಾಗಿ. ನಿಮ್ಮೆಲ್ಲರಿಗೂ ಹೇಳಿದ ಹಾಗೆ ಸುಮಾರು ಜನ ನಾನು ಹೇಳಬಾರ್ದು, ಅದು ನನಗೆ ತುಂಬ ಹೆಮ್ಮೆ ಅಂತ. ಇಷ್ಟು ಕೆಲಸ ನೀನು ಮಾಡ್ತೀಯಾ, ಆ್ಯಕ್ಟಿವ್ ಆಗಿದೆಯಾ, ಚುರುಕಾಗಿದೆಯಾ, ಹೌ ಯು ಮ್ಯಾನೇಜ್ ಮಲ್ಟಿ ಟಾಸ್ಕಿಂಗ್ ಅಂದರೆ ಫಾದರಿಂದಾನೆ. ಇನ್ಫೆಂಟ್ ಜೀಸಸ್ ಚರ್ಚು 32,000 ಕುಟುಂಬ, ಈಗ ಗೊತ್ತಿಲ್ಲ, ನಾನು ಫಾದರ್ ಇದ್ದಾಗ 32,000 ಕುಟುಂಬ. ಒಂದು ಕುಟುಂಬದಲ್ಲಿ 10-15 ಜನ ಮನೆ ಇದ್ದಾರೆ ಇಲ್ಲಿ. ಆ ರೀತಿ ಎಷ್ಟೋ ಕುಟುಂಬಗಳಿಗೂ ಲೆಕ್ಕ ಇಲ್ಲ. 40,000 50,000 ಮೇಲೆ ಇರ್ಬೋದು. ವಿವೇಕ್ ನಗರ್, ಈಜಿಪುರ, ಈ ಕಡೆ ಬೆಂಗಳೂರು, ಅಷ್ಟು ಕುಟುಂಬಗಳನ್ನು ಫಾದರು ನಾವು ಹ್ಯಾಂಡಲ್ ಮಾಡಬೇಕಂದ್ರೆ ಸುಮಾರು ವಿಷಯ ಅಲ್ಲ. 9 ಬಲಿ ಪೂಜೆ ಎಲ್ಲವನ್ನು ಫಾದರ್ ನನಗೆ ಬೆಂಬಲ ಕೊಟ್ಟು, ಇವತ್ತು ನಾನು ಏನೇ ಇದ್ರೂ ಕೂಡ ಅದು ಹೇಳ್ತಾರಲ್ಲ, ಬಿಗಿನಿಂಗ್ ಒನ್ಸ್ ಬೆಸ್ಟ್ ಬಿಗಿನ್ ಇಸ್ ದ ರೈಟ್ ಬಿಗಿನಿಂಗ್ ಅಂಡ್ ದ ಬೆಸ್ಟ್ ಬಿಗಿನಿಂಗ್ ಅಂತ. ಆರಂಭ ಹೇಗೆ ಆಗುತ್ತೋ ಕೊನೆಯ ತನಕ ಅದೇನೆ. ಇವೆಲ್ಲ ಧೈರ್ಯ, ಇವೆಲ್ಲ ಆಡಳಿತದ ಎಲ್ಲ ಜ್ಞಾನ, ಇವೆಲ್ಲವನ್ನು ನಾನು ಪಡೆದುಕೊಂಡಿದ್ದು ಫಾದರ್ ಜೋಸೆಫ್ ಮೆನಿಸಸ್ ಇಂದಾನೆ. ನನಗೆ ಚಾವಿನೇ ಕೊಟ್ಬಿಟ್ಟು ಹೇಳ್ತಾ ಇದ್ರು, ಬೀಗ ಕೊಟ್ಬಿಟ್ಟು, ಫಾದರ್ ಯು ಆರ್ ಇನ್ ಚಾರ್ಜ್, ಡೂ ವಾಟ್ ಎವರ್. ನಾನಿದ್ದೀನಿ. ಒಂದು ತಂದೆಯ ಸ್ಥಾನದಲ್ಲಿ ಇದ್ದು ಇವತ್ತು 3 ವರ್ಷ ಅವರೊಂದಿಗೆ ಇದ್ದಿದ್ದು, ಫಾದರ್ ಹತ್ರ ಇದೇ ಒಂದು ಗುಣಲಕ್ಷಣ ಏನೆಂದರೆ ಅವ್ರಿಗೆ ಕೋಪ ಬರೋದಿಲ್ಲ. ಆದರೆ ಬಂದರೆ ಬಿಡೋದಿಲ್ಲ. ಸರಿಯಾದ ವಿಷಯಕ್ಕೆ ಮಾತ್ರ ಅವ್ರು ಕೋಪಗೊಳ್ತಾರೆ. ಸುಮಾರು ಜನರಿಗೆ ಗೊತ್ತು ಫಾದರು ಆ ರೀತಿ ಪ್ರೀತಿಯ ತಂದೆ. ಒಬ್ಬರಿಗೆ ನ್ಯಾಯ ಬೇಕಂದ್ರೆ ನಿಂತ್ಕೊಂಡು ಅದಕ್ಕಾಗಿ ಅವರು ಹೋರಾಡುತ್ತಾರೆ. ಆ ರೀತಿಯಲ್ಲಿ ಬಡಬಗ್ಗರೆಂದರೆ ಪ್ರೀತಿ. ಅತಿ ಉತ್ತಮವಾದ ಬಲಿ ಪೂಜೆ, ಪವಿತ್ರವಾದ ಕರಗಳಿಂದ ಈ ಬಲಿ ಪೂಜೆಯನ್ನು ನೀಡಿದ್ದಕ್ಕಾಗಿ ಮಗದೊಮ್ಮೆ ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಫಾದರ್ ಜೋಸೆಫ್ ಮೆನೆಸಸ್ ರವರಿಗೆ ನಮ್ಮ ತುಂಬು ಹೃದಯದ ಕೃತಜ್ಞತೆಯನ್ನು ಚಪ್ಪಾಳೆಯೊಂದಿಗೆ ಜೋರಾಗಿ ಚಪ್ಪಾಳೆ ಕೊಟ್ಟು ಸ್ವಾಮಿಯವರು ಮುಂದೆ ಬಂದು ನಮ್ಮ ಈ ಚಿಕ್ಕ ಕಾಣಿಕೆ, ಈ ಶಾಲ್ ಮತ್ತು ಮಾಲೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ಹಾಗೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗಾಗಿ 2 ದಿನ 3 ದಿನ ನಮ್ಮೊಂದಿಗೆ ಇದ್ದು ಅತಿ ಉತ್ತಮವಾದ ಪ್ರಬೋಧನೆಯನ್ನು ನೀಡಿ, ಜ್ಞಾನಭರಿತ ಪ್ರಬೋಧನೆಯನ್ನು ಹಾಗೂ ಅರ್ಥಗರ್ಭಿತ ಪ್ರಬೋಧನೆಯನ್ನು ನೀಡಿ ನಮಗಾಗಿ ಪ್ರಾರ್ಥಿಸಿ, ಕೆಲಸಗಳಿದ್ರೂ ಕೂಡ ಅದನ್ನು ಬಿಟ್ಟು ನಮ್ಮ ಈ ಹಬ್ಬದ ಸಡಗರದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಒಂದು ಕುಟುಂಬವಾಗಿದ್ದ ವಂದನೆಯ ಸ್ವಾಮಿ ಜೀವನ್ MSFS ಅವರಿಗೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆ ಕೊಟ್ಟು ಫಾದರ್ ಮುಂದೆ ಬಂದು ಈ ಒಂದು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪ್ಲೀಸ್ ಕಮ್ ಫಾರ್ವರ್ಡ್ ಫಾದರ್. ಹಾಗೂ ಆತ್ಮೀಯರೇ, ವಿಜಯಪುರಕ್ಕೆ ಹೊಸ ಫಾದರ್ ಬಂದಿದ್ದಾರೆ ಈ ವರ್ಷ. ಗೊತ್ತಾ ನಿಮಗೆ? ಇನ್ಫೆಂಟ್ ಜೀಸಸ್ ಚರ್ಚ್ ವಿಜಯಪುರ ಹೋಗಿದ್ದೀರಲ್ಲ, ಅವರು ವಿಜಯಪುರಕ್ಕೂ ಇನ್ಚಾರ್ಜು, ದೇವನಹಳ್ಳಿನಲ್ಲಿ ಇರುವ ಚರ್ಚ್ಗೆ ಕೂಡ 2 ಚರ್ಚ್ಗೆ ಇನ್ಚಾರ್ಜು ಫಾದರ್. ನಾನು ಹೇಳಿದೆ, ಫಾದರ್ ನಿಮ್ಮನ್ನು ಒಂದಿನ ಕರಿತೀನಿ ಹಬ್ಬಕ್ಕೆ ಅಂತ. ನನಗೆ ಆಪರೇಷನ್ ಆದಾಗ ಹೇಳಿದ್ರು, ಹಬ್ಬಕ್ಕೆಲ್ಲ ಬರಲ್ಲ, ನೀವಿಲ್ಲದಿರುವ ಸಮಯದಲ್ಲಿ ನಾನು ಬರ್ತೀನಿ. ಬಲಿ ಪೂಜೆಯನ್ನು ಬಂದು ಅರ್ಪಿಸಿದರು ನಾನು ಹಾಸ್ಪಿಟಲ್ನಲ್ಲಿ ಇದ್ದಾಗ. ಆ ರೀತಿಯ ಪ್ರೀತಿಯ ಗುರುಗಳಾದ ಅವ್ರ ಹೆಡ್ ಮಾಸ್ಟರು, ಸುಮಾರು ಸ್ಕೂಲ್ಗಳಿಗೆ ಪ್ರಿನ್ಸಿಪಲ್ ಆಗಿ ಸೇವೆ ಸಲ್ಲಿಸಿ ಇಂದು ಎಲ್ಲ ಕೆಲಸವನ್ನು ಆಗಲಿ ಏನೇ ಇದ್ರೂ ಕೂಡ ಅದನ್ನು ನಾನು ನಿಮ್ಮೊಂದಿಗೆ ಇಡುತ್ತೇನೆ. ನಿನ್ನೆನೇ ಅವರೆಲ್ಲೋ ಹೊರದೇಶದಿಂದ ಬಂದರು, ಇವತ್ತು ಬಂದು ಬಲಿ ಪೂಜೆಯಲ್ಲಿ ಭಾಗವಹಿಸಿದರು. ನಿಮ್ಮ ಮಾತಿಗೆ ಫಾದರ್ ನಾನು ಬರ್ತೀನಿ ಅಂತ. ಆದುದರಿಂದ ನನ್ನ ಪರವಾಗಿ, ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಫಾದರ್ ಇರುದಿಯ ಸ್ವಾಮಿ ಅವರಿಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ ಚಪ್ಪಾಳೆಯೊಂದಿಗೆ ಫಾದರ್ ಮುಂದೆ ಬಂದು ಈ ಒಂದು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಆತ್ಮೀಯರೇ, ಈ ಸಂದರ್ಭದಲ್ಲಿ ನಮಗೆ ಒಂದು ಮುಖ್ಯ ಅತಿಥಿಗಳು ಬಂದಿದ್ದಾರೆ. ಮುಖ್ಯ ಅಂದ ಮೇಲೇ ನಾನು ಗೊತ್ತಾಯಿತು ಆ ಶಿಸ್ತು ಎಷ್ಟಿದೆ ನೋಡಿ. ಬಲಿ ಪೂಜೆ ಸಂದರ್ಭದಲ್ಲಿ ಕೂಡ ಅವರು ಹೇಳಿದರು, ನಾನು ಬರುವಾಗ ಯಾರಿಗೂ ಯಾವ ಡಿಸ್ಟರ್ಬೆನ್ಸ್ ಬೇಡ ಫಾದರ್, ನಾನು ಇಲ್ಲಿ ಬಂದಿರುವುದು ಒಂದು ಭಕ್ತನಾಗಿ ಬರ್ತಾ ಇದ್ದೀನಿ, ದೇವಾಲಯಕ್ಕೆ ಒಂದು ಭಕ್ತನಾಗಿ ಬರ್ತಾ ಇದ್ದೀನಿ. ಯಾರು ಗೊತ್ತಾ? ಯಾರು ಅವರು? ನಮ್ಮ ಮರ್ಯಾದೆಯ ಸಂದೀಪ್ ರೆಡ್ಡಿ ಸರ್ ಅವರು. ಜೋರಾಗಿ ಚಪ್ಪಾಳೆ ಕೊಡಿರಿ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅತಿ ಶೀಘ್ರದಲ್ಲಿ ಅವರು ಸೇವೆ ಸಲ್ಲಿಸಲು ಮುಂದೆ ಬರಲಿದ್ದಾರೆ. ವಿಶೇಷವಾಗಿ ಈಸ್ ಅ ಸೋಷಿಯಲ್ ಸರ್ವಿಸ್ ಆಕ್ಟಿವಿಸ್ಟ್. ಅವರ ವಿಚಾರಗಳು ನಾನು ಸುಮಾರು ಗೂಗಲ್ನಲ್ಲಿ ಆಗಲಿ ಎಲ್ಲದರಲ್ಲೂ ನೋಡಿದ್ದೀನಿ, ಎಲ್ಲ ಜಾಗದಲ್ಲಿ. ಮೊನ್ನೆ ಕೂಡ ನಾನು ವಿಧಾನಸೌಧಕ್ಕೆ ಹೋದಾಗ ಕೂಡ ಅದು ಯಾವುದೋ ಒಂದು ವಿಷಯಕ್ಕೆ ನಾವು ಬಿಷಪ್ ಹೌಸಿಂದ ಹೋಗಿದ್ದಾಗ his name was constantly referred, ಸಂದೀಪ್ ರೆಡ್ಡಿ ಸರ್ ಅಂತ ಬ್ಯಾನರ್ಗಳಲ್ಲಿ ನಾನು ನೋಡಿದ್ದೀನಿ. ಇವತ್ತು ನಾನು ಡೈರೆಕ್ಟಾಗಿ ಅವರನ್ನು ನೋಡ್ತಾ ಇದ್ದೀನಿ. ಅಷ್ಟು ಒಂದು ತಾಳ್ಮೆ. ಸುಮಾರು ಶಾಲೆಗಳಲ್ಲಿ ಫ್ರೀ ಊಟ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಅವರ ಬೆಂಬಲ ನಮಗೆ ಬಹಳ ಅಗತ್ಯ. ಈಸ್ ಅ ಗ್ರೋಯಿಂಗ್ ಪರ್ಸನ್ ಬಟ್ ಸ್ಟಿಲ್ ಈಸ್ ಹಂಬಲ್. ದಟ್ ಈಸ್ ವಾಟ್ ವಿ ನೀಡ್. ಅ ಗುಡ್ ಲೀಡರ್ ಇಸ್ ಒನ್ ಹೂ ಇಸ್ ಹಂಬಲ್ and who is simple and he will be the best. ಆದುದರಿಂದ ಎಷ್ಟೋ ಕೆಲಸಗಳಿದ್ರೂ ಕೂಡ ಇವತ್ತು ನಾನು ಬರುತ್ತೇನೆ, ನಿಮ್ಮೊಂದಿಗೆ ಇದರಲ್ಲಿ ಸಡಗರದಲ್ಲಿ ನಾನು ಭಾಗವಹಿಸುತ್ತೇನೆ ಅಂತ ಹೇಳಿ ನಮ್ಮ ಸಮಾಧಿ ಸಂಘದ ಎಲ್ಲ ಸದಸ್ಯರು ಮುಂದೆ ಬಂದು, ಅವರಿಗೆ ನಾನು ಇದೇ ಮುಖ್ಯ ಕಾರಣ. ದೇ ಆರ್ ಲಿಂಕ್ ವಿತ್ ದ ಪಾಲಿಟಿಷಿಯನ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಅವರಲ್ಲಿ ಹೋಗಿ ಒಂದು ರಿಕ್ವೆಸ್ಟ್ ಮಾಡಿದರು, ಆದಷ್ಟು ಬೇಗ ನಮಗೆ ಹಿಂದೆ ಒಂದು ಹಾಲ್ ಕಟ್ಟಬೇಕು ಅಂತ ಹೇಳಿದಾಗ ಸರ್ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಜೋರಾಗಿ ಚಪ್ಪಾಳೆ ಕೊಡಿರಿ. ಸೊ ಇದು ನನ್ನ ಪರವಾಗಿ ನಮ್ಮ ಪಾಸ್ಟರ್ಸ್ ಕೂಡ ಬಂದಿದ್ದಾರೆ. ಪಾಸ್ಟರ್ಸ್ಗಳಿಗೆ ನಾನು ಪ್ರೆಸಿಡೆಂಟ್ ಆಗಿದ್ದರಿಂದ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಏಕೆಂದರೆ ನಾಳೆ ಈ ಹಾಲ್ ಬಂದರೆ ಇಟ್ ಶುಡ್ ಬಿ ಎ ಮಲ್ಟಿಪರ್ಪಸ್, ಎಲ್ಲರಿಗೂ ಸೇವೆ ಆಗುವಂಥ ಒಂದು ಹಾಲ್ ಇರಬೇಕು ಅಂತ ನನ್ನ ಆಸೆಯಾಗಿದೆ. ಅದು ಎಲ್ಲ ಧರ್ಮಕ್ಕೆ, ಹಿಂದೂ, ಮುಸ್ಲಿಂ, ಸಹೋದರ ಸಹೋದರಿಯರು, ಕ್ರೈಸ್ತರು
ಎಲ್ಲರಿಗೂ ಅದು ಉಪಯೋಗ ಆಗುವಂಥ ಒಂದು ಹಾಲ್ ಆಗಬೇಕು ಅಂತ ನನ್ನ ಆಸೆ. ಅದಕ್ಕೆ ಮುಂದೆ ಬಂದು ಸರ್ ಅವರು ಕೂಡ ನಾವು ಮಾಡ್ತೀವಿ, ಸಹಾಯ ಮಾಡ್ತೀವಿ ಅಂತ ನಂಬಿಕೆಯನ್ನು ನೀಡಿದ್ದಾರೆ. ದೇವರು ಅವರ ಕಾರ್ಯಗಳನ್ನು ಆಶೀರ್ವದಿಸಲಿ, ಬಡಬಗರಿಗೆ ಅವರು ಮಾಡ್ತಾ ಇರುವ ಕಾರ್ಯಗಳು ಮುಂದುವರಿಯಲಿ ಅಂತ ಹೇಳುತ್ತಾ, ನನ್ನ ಪರವಾಗಿ ಯೂತ್ ಹಾಗೂ ಪ್ಯಾರಿಷ್ ಕೌನ್ಸಿಲ್, ಪ್ಯಾರಿಷ್ ಫೈನಾನ್ಸ್ ಕಮಿಟಿ ಹಾಗೂ ಕ್ವೈರ್ ಮೆಂಬರ್ಸ್ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸಂಘಗಳ ಅಧ್ಯಕ್ಷರ ಪರವಾಗಿ ಹಾಗೂ ನಮ್ಮ ಸಮಾಧಿ ಕಮಿಟಿಯ ಅಧ್ಯಕ್ಷರ ಪರವಾಗಿ ಸಂದೀಪ್ ರೆಡ್ಡಿ ಸರ್ ಅವರಿಗೆ ತುಂಬ ಹೃದಯದ ಕೃತಜ್ಞರು ಚಪ್ಪಾಳೆಯೊಂದಿಗೆ ಜೋರಾಗಿ ಕೃತಜ್ಞತೆ ಸಲ್ಲಿಸುತ್ತಾ ಮುಂದೆ ಬಂದು ಅವರು ಈ ಒಂದು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ, ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮೇ ಐ ರಿಕ್ವೆಸ್ಟ್ ಫಾದರ್ ಜೋಸೆಫ್ ಮೆನಿಸಸ್ to come forward and honor Mr. Sandeep Reddy. ಆತ್ಮೀಯ ಸಹೋದರ ಸಹೋದರಿಯರೇ, ದಯಮಾಡಿ ತೇರ್ ಹತ್ರ ಇರೋರು ಎಲ್ಲರೂ ಒಳಗೆ ಬರಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ತೇರ್ ಮಾಡುವವರು ಮಾತ್ರ ಅಲ್ಲಿ ಇದ್ದರೆ ಸಾಕು, ಎಲ್ಲರೂ ಬನ್ನಿರಿ. ನೀವಿದ್ದರೆ ಕೂಡ ಸಂತೋಷನೇ, ಆದರೆ ಅಲ್ಲಿ ಕೆಲಸ ಇನ್ನೂ ಮುಗಿಬೇಕು, ಹೊರಗಡೆ ತಗೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ನನಗೆ ಇನ್ಫಾರ್ಮೇಷನ್ನು. ಈ ತೇರನ್ನು ಇಷ್ಟು ಉತ್ತಮವಾಗಿ ಹಾಗೂ ಅದನ್ನು ಜೋಡಿಸಿದ್ದಕ್ಕೆ ನಮಗಾಗಿ ಸಹಕರಿಸಿ ಅದನ್ನು ಸ್ಪಾನ್ಸರ್ ಮಾಡಿದವರು ನಮ್ಮ JR ಥಾಮಸ್ ಅವರು. ಜೋರಾಗಿ ಚಪ್ಪಾಳೆ ಕೊಟ್ಟು JR ಥಾಮಸ್ ಅವರಿಗೆ, ಅವರ ಕುಟುಂಬದವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ನನ್ನ ಪರವಾಗಿ, ಧರ್ಮ ಕೇಂದ್ರದ ಎಲ್ಲರ ಪರವಾಗಿ ನಾನು ಸಲ್ಲಿಸುತ್ತೇನೆ. ಈ ಸಮಯದಲ್ಲಿ ವಿಶೇಷವಾಗಿ ಈ ಪೂಜಾ ವಿಧಿ ನಡೆಸಿಕೊಟ್ಟ ಕ್ವೈರ್ ಮೆಂಬರ್ಸ್ ಹಾಗೂ ಯೂತ್ ಮಕ್ಕಳು ಅವರಿಗೆ ಕೂಡ ತುಂಬ ಹೃದಯದ ಕೃತಜ್ಞತೆಗಳು ಚಪ್ಪಾಳೆಯೊಂದಿಗೆ. ಹಾಗೂ ಪ್ರೀತಿಯ ಸಹೋದರ ಸಹೋದರಿಯರೇ, ದಯಮಾಡಿ ನಿಮ್ಮಲ್ಲಿ ಸಮಯ ಆಗಿದೆ. ನಾನು ನಿಮ್ಮ ಹತ್ರ ಕೇಳಿಕೊಳ್ಳುವುದೇನೆಂದರೆ, ಈಗ ಬಲಿಪೂಜೆ ಆದಮೇಲೆ ತೇರ ಆಶೀರ್ವಾದ ಇರುತ್ತದೆ. ತದನಂತರ ಆಧ್ಯಾತ್ಮಿಕವಾಗಿ ಅದನ್ನು ನಾವು ತಗೊಂಡು ಹೋಗಬೇಕು. ನಾವು ಇನ್ಸ್ಟ್ರಕ್ಷನ್ಸನ್ನು ಪ್ಯಾರಿಷ್ ಕೌನ್ಸಿಲ್ ಮೆಂಬರ್ಸ್, ಪ್ಯಾರಿಷ್ ಫೈನಾನ್ಸ್ ಕಮಿಟಿ ಮೆಂಬರ್ಸ್, ಟೀಚರ್ಸ್ ಅವ್ರಿಗೆಲ್ಲ ಹೇಳಿದ್ದೀವಿ. ಅದನ್ನು ನೀವು ಪಾಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ಸಮಯದಲ್ಲಿ ನಾನು ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಥ್ಯಾಂಕ್ ಯು ಸರ್. ಯಾವಾಗ ಕರೆದ್ರೂ ನಮ್ಮ ಸರ್ಕಲ್ಲು, ನಮ್ಮ ಟೌನು ಎಲ್ಲ ಇನ್ಸ್ಪೆಕ್ಟರ್ಗಳು ಬರುತ್ತಾರೆ, ಬಹಳ ಸಹಕರಿಸುತ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೂ ನಮಗಾಗಿ ಕ್ಯಾಂಟರನ್ನು ನೀಡಿ ಬ್ಯಾಂಡ್ ಸೆಟ್ ಅರೇಂಜ್ ಮಾಡಿದ ನಮ್ಮ ಸುಶಾಂತ್ ಅವರಿಗೆ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ಕೂಡ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ಸಮಯದಲ್ಲಿ ನಮ್ಮ ಕುಟುಂಬದಿಂದ ನಮ್ಮ ಅಂಕಲು ಅವರು ಸರ್ಕಲ್ ಇನ್ಸ್ಪೆಕ್ಟ್ರು ಬೆಂಗಳೂರಿನಲ್ಲಿ, ಅವರು ಈ ವರ್ಷ ರಿಟೈರ್ಡ್ ಆಗ್ತಾ ಇದ್ದಾರೆ. ಇಷ್ಟು ವರ್ಷ ನಾನು ನೋಡಬೇಕು ಅಂತ ಇದ್ರು, ಇವತ್ತು ಬಂದಿದ್ದಾರೆ. ಅವರಿಗೂ ಕೂಡ ಒಂದು ಜೋರಾಗಿ ಚಪ್ಪಾಳೆಯೊಂದಿಗೆ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದಯಮಾಡಿ ಇವಾಗ ಯಾರು ಇಲ್ಲಿ ಅಲ್ಲಿ ಮಾತಾಡದೆ ಮುಂದೆ ಹೋಗೋಣ. ಎಲ್ಲರಿಗೂ ಕೃತಜ್ಞತೆಗಳು. ತೇರನ್ನು ಅಲಂಕರಿಸಿದ ಅಂತೋನಿ ಹಾಗೂ ರಂಜಿತ್ ಅವರಿಗೂ, ಅವರೊಂದಿಗೆ ನಿತಿನ್, ಆಲ್ವಿನ್ ಮತ್ತು ಸಹಕರಿಸಿದ ಪ್ರತಿಯೊಬ್ಬರು, ಅಲ್ಲಿದ್ದ ಪ್ರತಿಯೊಬ್ಬರು, ಆಲ್ವಿನ್, ಸ್ಮಿತ್, ಸುನಿಲ್, ಮಿರಾಂಡಾ ಹಾಗೂ ನಮ್ಮ ಯೂತ್ ಮಕ್ಕಳು ಹಾಗೂ ಸುಮಾರು ಜನರು ಅಲ್ಲಿದ್ದಾರೆ, ಅವರಿಗೆ ಕೃತಜ್ಞತೆಗಳು. DBY ಲೈಟ್ಸ್ ಮತ್ತು ಸೌಂಡ್ ಅವರಿಗೆ ಕೂಡ ನನ್ನ ತುಂಬ ಹೃದಯದ ಕೃತಜ್ಞತೆಗಳು. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಸಲ್ಲಿಸುತ್ತೇನೆ. ನಾನು ಮರ್ತು ಹೋದರೆ ಕ್ಷಮಿಸ್ಕೊಳ್ಳಿರಿ, ನನಗೂ ವಯಸ್ಸಾಗ್ತಾ ಇದೆ. ಸೊ ಇಫ್ ಐ ಫಾರ್ಗಾಟನ್ ಸಂಬಡಿ, ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು ಸಿಸ್ಟರ್ಸ್, ಥ್ಯಾಂಕ್ ಯು ಜ್ಯೋತಿ ಸೇವಾ ಸಿಸ್ಟರ್ಸ್. ಅವರು ಶಾಲ್ ಹಾಕ್ತಾರೆ, ಎಲ್ಲರೂ ಹೋಗಿ ಅದನ್ನು ಪಡೆದುಕೊಳ್ಬೇಕಾಗಿ ವಿನಂತಿ. ಈಗ ಕೊನೆಯ ಹಾಡು ಆಡುವಾಗ ಫಾದರ್ಸ್ ನಾವು ಡೈರೆಕ್ಟಾಗಿ ಅಲ್ಲಿ ತೇರ ಹತ್ರ ಹೋಗ್ತೀವಿ. ತೇರನ್ನು ಮಂತ್ರಿಸುವಷ್ಟರಲ್ಲಿ ನೀವೆಲ್ಲರೂ ಲೈನ್ನಲ್ಲಿ ಇರಬೇಕಾಗಿ ಪ್ಲೀಸ್ ಐ ರಿಕ್ವೆಸ್ಟ್ ಪ್ಯಾರಿಷ್ ಕೌನ್ಸಿಲ್ ಮೆಂಬರ್ಸ್, ಫೈನಾನ್ಸ್ ಕಮಿಟಿ ಮೆಂಬರ್ಸ್ ಎಲ್ಲರೂ ಬಂದು ಆದಷ್ಟು ಬೇಗ ಎಲ್ಲರನ್ನು ಸಿದ್ಧತೆಯಿಂದ ಶಿಸ್ತಿನಿಂದ ಹೋಗಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕೊನೆಯ ಹಾಡಿಕೆ ನಾವು ಎದ್ದು ನಿಲ್ಲೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಫಾದರ್ ಆಲ್ಬನ್ ಜಿಯೋ ಖಂಡಿತವಾಗಿ ದೇವರ
ವರದಾನ ನಿಮಗೆ. ನಾವು ಹೇಳಿದ ಪ್ರಕಾರ ನಾವಿಬ್ರು ಜೊತೆಯಲ್ಲಿ ಇನ್ಫೆಂಟ್ ಜೀಸಸ್ ಬೇಕಾದಷ್ಟು ಸಮಸ್ಯೆಗಳು, ಎಲ್ಲದಕ್ಕೂ ಮಾರ್ಗದರ್ಶಿ ಸೂತ್ರಿಧಾರಿಯಾಗಿ ಫಾದರ್ ಹಗಲಿರುಳು ಶ್ರಮಿಸಿ ನಾನೇನಾದರೂ ಅಲ್ಲಿ ಇದ್ದಿದ್ದು ಯಶಸ್ವಿ ಆದರೆ ಅದಕ್ಕೆಲ್ಲ ಕಾರಣ ಫಾದರ್ ಆಲ್ಬರ್ಟ್. ನನಗಿಂತ ಮುಂಚೆ 3 ಗುರುಗಳಿದ್ರು, ಒಂದೊಂದು ವರ್ಷಕ್ಕೆ ಟ್ರಾನ್ಸ್ಫರ್ ಆಗಿ ಹೋದ್ರು. ಆದರೆ ಇವರ ಸಹಕಾರ, ಅವರ ಮರ್ಕ್ಯೂರಿ ಅಂತ ಹೇಳ್ತಾ ಇದ್ವಿ ನಾವು, ಪಾದರಸ, ಎಲ್ಲಿ ಅವ್ರು ಇಲ್ದಿದ್ದ ಜಾಗನೇ ಇಲ್ಲ, ಎಲ್ಲ ಕಡೆ ಸುತ್ತಿ ಎಲ್ಲರೊಂದಿಗೆ ಬೆರೆತು ಒಳ್ಳೆಯ ಒಂದು ಹೆಸರು ಪಡೆದಿದ್ದಾರೆ. ದೇವರು ಅವರನ್ನು ನೀವು ಪಡೆದಿರೋದು ನಿಮ್ಮ ಭಾಗ್ಯ. ಇಂಥ ಒಂದು ಆಕ್ಟಿವ್ ಪ್ಯಾರಿಸ್ ಪ್ರೀಸ್ಟ್ ಮತ್ತು ಅರ್ಥ ಮಾಡಿಕೊಳ್ಳುವಂಥ ಪ್ರೀತಿ ಭರಿತ ಗುರುಗಳು ಪಡೆದಿರುವುದು ನಿಮ್ಮ ನಮ್ಮ ಸೌಭಾಗ್ಯ. ನಾವೆಲ್ಲ ಒಂದೇ ವಲಯದಲ್ಲಿದ್ದೇವೆ, ಡೀನರಿಯಲ್ಲಿದ್ದೇವೆ. ಅವರು ಸದಾ ಹಸನ್ಮುಖಿ ಮತ್ತು ಕಾರ್ಯನಿರತರು. ಒಂದು ದಿನ ನಾವು ನಮ್ಮ ವಾಟ್ಸಪ್ನಲ್ಲಿ ಚಿಕ್ಕಬಳ್ಳಾಪುರ ವಿಷಯ ಕೇಳದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಕಾರ್ಯಕ್ರಮಗಳು, ಅಷ್ಟೊಂದು ಉತ್ಸಾಹಗಳು ನೆರವೇರ್ತಾ ಇದೆ. ಬಹಳ ಸಂತೋಷ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನನ್ನು ಇಲ್ಲಿ ಕರೆದು ಈ ಬಲಿಪೂಜೆಯನ್ನು ಅರ್ಪಿಸುವ ಅವಕಾಶವನ್ನು ಕೊಟ್ಟದಕ್ಕಾಗಿ ಫಾದರ್ ಆಲ್ಬನ್ಜಿಯೋ ಅವರಿಗೆ ನಾನು ಅನಂತ ಧನ್ಯವಾದ ಸಲ್ಲಿಸ್ತೇನೆ. ಸಂತ ಫ್ರಾನ್ಸಿಸ್ ಜೇವಿಯರ್ ಅವರು ಅವರಂತೆ ಇವರಾಗಲು ಇನ್ನೂ ಅಧಿಕ ಆಶೀರ್ವಾದವನ್ನ, ಆಯುರ ಆರೋಗ್ಯವನ್ನ ಅನುಗ್ರಹಿಸಲಿ ಎಂದು ಇಲ್ಲಿ ನೆರೆದಿರುವ ಎಲ್ಲ ಗುರುಗಳ ಪರವಾಗಿಯೂ, ನಮ್ಮ ಸಂದೀಪ್ ರೆಡ್ಡಿ ಅವರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಶುಭಾಶಯಗಳನ್ನು ಕೋರುತ್ತೇನೆ.